संत शिरोमणि आचार्य गुरु विद्यासागर जी मुनि महाराज की, प्रोफेसर मुनि श्री नियम सागर जी मुनि महाराज की, समस्त आचार्य संघ की यार ज्ञान शक्ति कोटि सूर्यरನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ, ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ, ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಇವತ್ತು ಆಕಿಂಚನ ಧರ್ಮದ ಬದಲ ನಮ್ಮೆಲ್ಲರಿಗೂ ಸವಿಸ್ತಾರವಾಗಿ ಹೇಳಕತ್ತೀವಿ. ಎಲ್ಲರ ಪರವಾಗಿ ತಮ್ಮಲ್ಲಿ ನಿವೇದನೆ ಮಾಡಿಕೊಳ್ತೀವಿ. ನಮಸ್ತೆ ಮಹಾರಾಜಿ, ನಮಸ್ತೆ ಮಹಾರಾಜಿ. ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದ ಕುಂದಾರ್ಯೋ ಜೈನ ಧರ್ಮೋಸ್ತು ಮಂಗಲಂ सर्वमंगलमांगल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनम। पंच परमेश्वरी भगवान की, अहिंसा परमो धर्म की, समूह शरण में विराजमान भगवान महावीर स्वामी की, आचार्य गुरुवर श्री विद्यासागर मुनि महाराज की, आज के उत्तम आकिंचन्य धर्म की, समस्त आचार्य संघ की जय। ಇವತ್ತಿನ ವ್ಯಾಖ್ಯಾನಕ್ಕೆ ಸಂಬಂಧಪಡುವಂತಹ ಧರ್ಮದ ಹೆಸರು उत्तम आकिंचन्य। आकिंचन्य ಅನ್ನುವಂತ ಈ ಶಬ್ದ ಕನ್ನಡ ಶಬ್ದವೂ ಅಲ್ಲ ಮತ್ತು ಹಿಂದಿ ಶಬ್ದವೂ ಅಲ್ಲ. ಇದು ಸಂಸ್ಕೃತ ಭಾಷೆಯಲ್ಲಿ ಇರುವಂತಹ ಶಬ್ದ. ಆಕಿಂಚನ್ಯ ಅಂತಂದ್ರೆ ಇನ್ನು ತ್ಯಜಿಸಲಿಕ್ಕೆ ಏನೂ ಉಳಿದಿಲ್ಲ ಅನ್ನುವಂತಹ ಅರ್ಥವನ್ನ ಈ ಶಬ್ದ ಕೊಡ್ತಾ ಇದೆ. ಶಬ್ದದ ಅರ್ಥ ನೇರವಾಗಿ ಇದೆ. ಆಕಿಂಚನ್ಯ किंचिदपि त्यजनाय यत्र न विद्यते तदाकिंचन्यम. ತ್ಯಾಗ ಮಾಡುವುದಕ್ಕಾಗಿ ಇನ್ನು ಏನು ಉಳಿದಿಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ಇದ್ದಂಥ ಧರ್ಮಕ್ಕೆ
ಆಕಿಂಚನ್ಯ ಧರ್ಮ ಅಂತ ತಿಳ್ಕೊಳ್ಬೇಕು. ತ್ಯಾಗ ಮಾಡುವಂಥದ್ದೆಲ್ಲ ತ್ಯಾಗ ಮಾಡಿ ಆಯಿತು, ಇನ್ನು ಏನು ಇಲ್ಲ ಅನ್ನುವಂತಹ ಅವಸ್ಥೆನೂ ಕೂಡ ಇದೆ. ಆ ಅವಸ್ಥೆ ಹೆಸರೇ ಉತ್ತಮ ಆಕಿಂಚನ್ಯ ಧರ್ಮ. ಎಲ್ಲಿ ಏನೂ ಇಲ್ಲವೋ, ಏನೂ ಉಳಿದಿಲ್ಲವೋ ತ್ಯಜಿಸಲಿಕ್ಕೆ, ಏನು ಉಳಿಯದಂತೆ ಆಗಿದೆಯೋ ತ್ಯಾಗ ಮಾಡುವುದಕ್ಕೆ, ಅದೇ ಆಕಿಂಚನ್ಯ. ಈ ಆಕಿಂಚನ್ಯ ಶಬ್ದದ ಹಿಂದೆ ಇನ್ನೊಂದು ಶಬ್ದವನ್ನು ಜೋಡಿಸಿದ್ದಾರೆ, ಉತ್ತಮ. ಉತ್ತಮ ಅನ್ನುವಂತಹ ಶಬ್ದ ಎಲ್ಲ ಧರ್ಮಗಳ ಹಿಂದೆ ಇದೆ. ಕ್ಷಮ ಹೇಗೆ ಇರಬೇಕು ಅಂತ ಕೇಳಿದ್ರೆ ಅದು ಉತ್ತಮ ಇರಬೇಕು. ಮಾರ್ಗವ ಹೇಗಿರಬೇಕು, ಅದು ಉತ್ತಮ. ಉತ್ತಮ ಇರಬೇಕು. ಉತ್ತಮ ಅಂತಂದ್ರೆ ಸರ್ವಶ್ರೇಷ್ಠ. ತನ್ನ ಎಲ್ಲ ಪ್ರಕಾರದ ಪ್ರಗತಿಗಳನ್ನ ಸಾಧಿಸಿಕೊಂಡಿರ್ತಕ್ಕಂಥ ಧರ್ಮದ ಹೆಸರೇ ಉತ್ತಮ ಧರ್ಮ. ಎಲ್ಲ ಪ್ರಗತಿಗಳನ್ನ ಸಾಧಿಸಿಕೊಂಡಿರಬೇಕು. ಆ ಪ್ರಗತಿಯಲ್ಲಿ ಇನ್ನು ತ್ಯಾಗ ಮಾಡಲಿಕ್ಕೆ ಏನು ಉಳಿದಂತೆ ಆಗಿರಬೇಕು, ಅದು ಉತ್ತಮ. ಪ್ರಗತಿ ಅಂದರೆ ಏನು? ತ್ಯಾಗ ಮಾಡುವಂತಹ ಕಾರ್ಯ ಎಲ್ಲಿ ಉಳಿದಿಲ್ಲವೋ, ತ್ಯಾಗ ಮಾಡ್ತಾ 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 ಏನು ಎಲ್ಲಿ ಉಳಿದಿಲ್ಲವೋ ಅದೇ ನಮ್ಮ ಪ್ರಗತಿ. ಅದು ಹೇಗಿರಬೇಕು? ಆ ಪ್ರಗತಿ ಉತ್ತಮ ರೀತಿಯಲ್ಲಿ ಇರಬೇಕು. ಉತ್ತಮ ಅಂತಂದ್ರೆ ಶ್ರೇಷ್ಠ. ಎಲ್ಲಿ ಏನೂ ಉಳಿದಿಲ್ಲವೋ ಅದು ಆಕಿಂಚನ್ಯ. ಎಷ್ಟೊಂದು ಮಹತ್ವಪೂರ್ಣವಾಗಿರತಕ್ಕಂತಹ ಈ ಧರ್ಮ ಅಂತಂದ್ರೆ, ಎಲ್ಲ ಧರ್ಮಗಳು ಕೂಡಿ ಸಮಾವೇಶಗೊಂಡು ಎಲ್ಲಿ ತ್ಯಾಗ ಮಾಡುವಂತಹ ಆ ಕಾರ್ಯವನ್ನೇ ಮುಗಿಸಿಬಿಟ್ಟಿವೆ, ಅಲ್ಲಿದೆ ಉತ್ತಮ ಆಕಿಂಚನ್ಯ. ಇನ್ನು ಉತ್ತಮ ಆಕಿಂಚನ್ಯದ ನಂತರ ಉತ್ತಮ ಬ್ರಹ್ಮಚರ್ಯ ಅಂತ ನಾಳೆ ಬರುವುದಿದೆ. ಉತ್ತಮ ಬ್ರಹ್ಮಚರ್ಯ ಅನ್ನುವಂಥದ್ದು ನಾಳೆ ಬರುವುದಿದೆ. ಇವತ್ತು ಬಂದಿಲ್ಲ ಅಂತ ತಿಳ್ಕೊಳ್ಬೇಡಿ. ಕೇಳುವುದಕ್ಕಾಗಿ, ಹೇಳುವುದಕ್ಕಾಗಿ, ವ್ಯಾಖ್ಯಾನಕ್ಕಾಗಿ ಅದರ ಕ್ರಮ ಇವತ್ತಿಲ್ಲ, ನಾಳಿನ ದಿವಸ ಇದೆ. ಈ ಉತ್ತಮ ಬ್ರಹ್ಮಚರ್ಯ ಅನ್ನುವಂತಹ ಧರ್ಮ ಕೊನೆಯ ಧರ್ಮ. ಆ ಕೊನೆಯ ಧರ್ಮ ಅಂತಂದ್ರೆ ಎಲ್ಲಾ ಧರ್ಮಗಳ ಸಾರ. ಅದನ್ನ ಜೀವನದಲ್ಲಿ ಸಿದ್ಧಿಸಿಕೊಳ್ಳಬೇಕು. ಅದನ್ನ ಸಿದ್ಧಿಸಿಕೊಳ್ಳಬೇಕು ಅಂತಂದ್ರೆ ವ್ಯವಹಾರ ಬ್ರಹ್ಮಚರ್ಯ ಮತ್ತು ನಿಶ್ಚಯ ಬ್ರಹ್ಮಚರ್ಯ ಎರಡೂ ಸೇರಿಸಿ ಅದು ಸಿದ್ಧವಾಗುತ್ತೆ. ವ್ಯವಹಾರ ಬ್ರಹ್ಮಚರ್ಯ ಅಂತಂದ್ರೆ ಏನು? ವ್ಯವಹಾರದಿಂದ ಪರಪದಾರ್ಥಗಳಲ್ಲಿ ರಾಗದ್ವೇಷಗಳನ್ನು ಹೊಂದದೇ ಇರುವುದು ಇದು ವ್ಯವಹಾರ ಬ್ರಹ್ಮಚರ್ಯ. ಚೇತನ ಅಚೇತನ ಪದಾರ್ಥಗಳಲ್ಲಿ, ಬಾಹ್ಯ ಪದಾರ್ಥಗಳಲ್ಲಿ ಯಾವುದೇ ಪ್ರಕಾರದ ರಾಗ ಪ್ರವೃತ್ತಿಯನ್ನ ಮತ್ತು ದ್ವೇಷ ಪ್ರವೃತ್ತಿಯನ್ನ ಹೊಂದದೇ ಇರತಕ್ಕಂತಹ ಅವಸ್ಥೆಗೆ ವ್ಯವಹಾರ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಇಲ್ಲಿ ಚೇತನವೂ ಬಂತು, ಅಚೇತನವೂ ಬಂತು. ಬ್ರಹ್ಮ ಅಂದರೆ ಆತ್ಮ, ಚರ್ಯ ಅಂತಂದ್ರೆ ಆಚರಣೆ. ಬ್ರಹ್ಮನಲ್ಲಿಯ ಆಚರಣೆಗೆ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಆತ್ಮ ತನ್ನ ಸ್ವಭಾವದಿಂದ ರಾಗದ್ವೇಷಗಳನ್ನು ಹೊಂದಿದವನು ಅಥವಾ ಹೊಂದದೇ ಇರತಕ್ಕಂಥವನು
ಏನ್ ಹೇಳಬೇಕು? ತನ್ನ ಶುದ್ಧ ಸ್ವಭಾವದಿಂದ ಆತ್ಮ ರಾಗದ್ವೇಷಗಳಿಂದ ಕೂಡಿಕೊಂಡವನು ಅಥವಾ ಕೂಡಿಕೊಳ್ಳದೇ ಇರುವಂಥವನು? ಕೊಳ್ಳದೇ ಇರುವಂಥವನು. ಆ ಮೂಲ ಸ್ವಭಾವವನ್ನ ಪಡೆಯಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ, ವ್ಯವಹಾರದಿಂದಲೂ ಮತ್ತು ನಿಶ್ಚಯದಿಂದಲೂ. ಅದಕ್ಕಾಗಿ ಯಾವುದೇ ವಿಷಯದಲ್ಲಿ ನಾವು ರಾಗದ್ವೇಷಗಳನ್ನ ಮಾಡದೇ ಇರಬೇಕು ಅನ್ನುವಂಥದ್ದೇ ಆತ್ಮ ಸಾಧನೆ, ಆತ್ಮ ಪುರುಷಾರ್ಥ. ಈ ಧರ್ಮದ ವ್ಯಾಖ್ಯಾನ ನಾಳೆ. ಇವತ್ತು ಆಕಿಂಚನ್ಯ ಧರ್ಮ ಮಾತ್ರವನ್ನು ಅರ್ಥೈಸಿಕೊಳ್ಳೋಣ. ಏನಿದೆ ಆಕಿಂಚನ್ಯ? ಆಕಿಂಚನ್ಯ ಅನ್ನುವಂಥ ಈ ಧರ್ಮದ ಹೆಸರಿನ ಹಿಂದೆ ಉತ್ತಮವು ಕೂಡ ಸೇರಿಕೊಂಡಿದೆ. ಎರಡನೇ ಶಬ್ದ ಅದು ಕೂಡ ಇದರ ಪಕ್ಕದಲ್ಲಿ ಇದೆ. ಉತ್ತಮ ಅಂದರೆ ಏನು? ಉತ್ತಮ, ಸರ್ವೋತ್ಕೃಷ್ಟ, ಶ್ರೇಷ್ಠ. ಅಶ್ರೇಷ್ಠ, ಶ್ರೇಷ್ಠ. ಅಶ್ರೇಷ್ಠ ಅಂದರೆ ಅನುತ್ತಮ, ಶ್ರೇಷ್ಠ ಅಂದರೆ ಉತ್ತಮ. ಸಾವಧಾನತೆಯಿಂದ ಈ ವಿಷಯಗಳನ್ನು ಮೊದಲು ನಾವು ಮನಸ್ಸಿಗೆ ಹಾಕಿಕೊಳ್ಳೋಣ. ಲಕ್ಷ್ಯ ಕೊಟ್ಟು ಕೇಳಿ. ತತ್ವಜ್ಞಾನ ಸಾವಧಾನತೆಯಿಂದ ಬಂತು ಅಂತಂದ್ರೆ ಅದು ನಮ್ಮ ಬದುಕಿಗೆ ಕಲ್ಯಾಣವನ್ನು ಉಂಟು ಮಾಡ್ತದೆ. ಸಾವಧಾನತೆಯಿಂದ ಇವುಗಳನ್ನು ತಿಳ್ಕೊಳ್ಬೇಕು. ಯಾಕೆಂದ್ರೆ ಆತ್ಮ ವಿಷಯಗಳು, ಆತ್ಮ ತತ್ವಗಳು. ಈ ಆತ್ಮ ತತ್ವವನ್ನು ನಾವೆಲ್ಲರೂ ನಾಶ ಮಾಡಿಕೊಂಡಿದ್ದೇವೆ, ವಿನಾಶ ಆಗಿದೆ. ಯಾವ ಕಾರಣದಿಂದ? ಯಾವ ಕಾರಣದಿಂದ? ಒಂದು ತಾಸು ಬಂದ್ ಮಾಡಬೇಕು. ಆತ್ಮ ಕಲ್ಯಾಣಕ್ಕೆ ಕಾರಣವಾಗಿರತಕ್ಕಂತಹ ತತ್ವಗಳು ಆತ್ಮ ಕಲ್ಯಾಣಕ್ಕೆ ಕಾರಣವಾಗಿವೆ. ಆದ್ದರಿಂದ ಆ ತತ್ವಗಳ ಹೆಸರೇ ಆಧ್ಯಾತ್ಮಿಕ ತತ್ವಗಳು. ಹೌದಲ್ಲ? ಯಾವ ತತ್ವಗಳು ಆತ್ಮಸಿದ್ಧಿಗೆ ಕಾರಣವೋ ಅವೆಲ್ಲವೂ ಅಧ್ಯಾತ್ಮ. ಅಧ್ಯಾತ್ಮ ಅನ್ನುವಂಥ ಶಬ್ದ ಹೊಸದು. ಇದು ಕೂಡ ಸಂಸ್ಕೃತ ಶಬ್ದ. ಇದರಲ್ಲೂ ಕೂಡ ಒಂದು ಸರ್ವಶ್ರೇಷ್ಠ ಅರ್ಥ ಅಡಗಿಕೊಂಡಿದೆ. ಅಧಿ ಅಂದರೆ ನಿಕಟ, ಆತ್ಮ ಅಂದರೆ ಆತ್ಮ. ಆತ್ಮನ ನಿಕಟ, ಆತ್ಮನ ಸಮೀಪದಲ್ಲಿ ಇರುವಂತಹ ತತ್ವಗಳಿಗೆ ಅಥವಾ ಆತ್ಮದ ವಿಷಯಕ್ಕೆ ಸಂಬಂಧಪಡುವಂತಹ ತತ್ವಗಳಿಗೆ ಅಧ್ಯಾತ್ಮ ತತ್ವ ಎಂದು ಹೇಳುತ್ತಾರೆ. ಆ ತತ್ವವನ್ನು ಹೇಳುವಾಗ ಇವೆಲ್ಲವೂ ಕೂಡ ವಿಘ್ನಗಳು. ಅದನ್ನು ಕೇಳುವಾಗ ಎಷ್ಟು ಶಾಂತವಾಗಿರ್ತಕ್ಕಂತಹ ವಾತಾವರಣ,
ಪ್ರದೇಶ ಬೇಕು ಅಂತಂದ್ರೆ ಅದು ಅತಿ ಶಾಂತವಾಗಿರುತ್ತೆ. ಕೋಲಾಹಲದ ಮಧ್ಯದಲ್ಲಿ ಇದ್ದುಕೊಂಡು ನಾನು ಆತ್ಮ ಧ್ಯಾನವನ್ನು ಮಾಡುತ್ತೇನೆ, ಸಿದ್ಧಿಸಿಕೊಳ್ಳುತ್ತೇನೆ ಅಂದರೆ ಅದು ಶಕ್ಯವಿಲ್ಲ. ಅದಕ್ಕಾಗಿ ಮುನಿಗಳು ಕೋಲಾಹಲ ರಹಿತ ಪ್ರದೇಶವನ್ನು ಹುಡುಕಿಕೊಳ್ತಾರೆ. ಅದು ಸಿಗಲಿಲ್ಲ ಅಂತಂದ್ರೆ ಎಲ್ಲಾದ್ರೂ ಹೋಗಿ ಗುಹೆಯಲ್ಲಿ ಅಥವಾ ಜಲ ಆವಾಸ ನಿವಾಸದಲ್ಲಿ ಧ್ಯಾನವನ್ನು ಸಿದ್ಧಿಸಿಕೊಳ್ತಾರೆ. ಎಂತ ಆವಾಸ? ಒಂದು ಚಲ ಆವಾಸ, ಇನ್ನೊಂದು ಅಚಲ ಆವಾಸ. ಇದು ಎಲ್ಲರಿಗೂ ಗೊತ್ತಿಲ್ಲ, ಗೊತ್ತಿರ್ತಕ್ಕಂಥ ವಿಷಯವೂ ಅಲ್ಲ. ಚಲವೂ ಇರ್ಲಿಕ್ಕೆ ಶಕ್ಯ, ಅಚಲವೂ ಇರ್ಲಿಕ್ಕೆ ಶಕ್ಯ ಅನ್ನುವಂಥದ್ದು ಗೊತ್ತಿಲ್ಲಲ್ಲ. ಅದಕ್ಕಾಗಿ ಗೊತ್ತು ಮಾಡಿಸ್ಕೊಳ್ಳಿ. ಚಲ ಅಂದ್ರೆ ಚಲ, ಚಲ್ ಚಲ್ ಅಂದಾಗ ಚಲಿಸುತ್ತದೆ. ಯಾವ ಆವಾಸ ಅಚಲವೋ ಅದು ಚಲ್ ಚಲ್ ಅಂದರೆ ಚಲಿಸುವುದಿಲ್ಲ ಅನ್ನುವಂತಹ ಆವಾಸ. ನಾವು ಸರಿಯಾಗಿ ತಿಳ್ಕೊಳ್ಳೋಣ ಈ ವಿಷಯವನ್ನು, ಸರಿಯಾಗಿ ತಿಳ್ಕೊಳ್ಳೋಣ, ತಿಳಿದುಕೊಂಡು ನಡೆಯೋಣ, ವರ್ತಿಸೋಣ. ತಿಳಿದುಕೊಂಡು ವರ್ತಿಸುವಂತಹ ಕ್ರಿಯೆಗಳಲ್ಲಿ ಪ್ರಶ್ನೆಗಳೇ ಉಂಟಾಗುವುದಿಲ್ಲ. ತಿಳಿಯದೆ ವರ್ತಿಸುವಂತಹ ವಿಚಾರಗಳಲ್ಲಿ ತಿಳಿಯದೆ ವರ್ತಿಸುವಂತಹ ಕ್ರಿಯೆಗಳಲ್ಲಿ ವಿಚಾರಗಳಲ್ಲಿ ನಮ್ಮ ಜ್ಞಾನ ಶಕ್ತಿ ಕಡಿಮೆ ಆಗುತ್ತೆ, ಬುದ್ಧಿಬಲ ಕಡಿಮೆ ಆಗುತ್ತೆ. ಅದಕ್ಕೆ ಏನೇನು ಇನ್ನಿಷ್ಟು ವಿಚಾರಗಳು ಬಂದು ನಮ್ಮನ್ನ ನಿರ್ವಿಕಾರ ಜ್ಞಾನದಿಂದ ದೂರಗೊಳಿಸ್ತದೆ. ನಿರ್ವಿಕಾರ ಜ್ಞಾನ ಹೇಗಿರ್ತದೆ ಅಂತಂದ್ರೆ ಅದು ರಾಗ ದ್ವೇಷಗಳಿಂದ ಮುಕ್ತ, ಅದು ನಿರ್ವಿಕಾರ ಜ್ಞಾನ, ಅದು ವೀತರಾಗ. ನಿರ್ವಿಕಾರ ಅಂತಂದ್ರೆ ರಾಗದ್ವೇಷಗಳಿಂದ ಮುಕ್ತವಾದದ್ದು. ರಾಗದ್ವೇಷಗಳಿಂದ ಮುಕ್ತವಾಗಿರ್ತಕ್ಕಂಥ ಆ ಜ್ಞಾನ ಎರಡು ಪ್ರಕಾರದ್ದಿರ್ತದೆ. ಒಂದು ಕೇವಲ ಜ್ಞಾನ ಮತ್ತು ಇನ್ನೊಂದು ಮತಿಜ್ಞಾನ ಮತ್ತು ಶ್ರುತಜ್ಞಾನ. ಮತಿಜ್ಞಾನ ಮತ್ತು ಶ್ರುತಜ್ಞಾನದಿಂದ ನಾವು ರಾಗದ್ವೇಷಗಳನ್ನು ತಡೆಗಟ್ಟಿದ್ದೇವೆ ಅಂತಂದ್ರೆ ಅದು ಕೂಡ ವೀತರಾಗ. ಆದ್ರೆ ಇದು ಸಾಧಿ ಶಾಂತ. ಕೇವಲ ಜ್ಞಾನ ಸಾಧಿ ಅನಂತ, ಆದರೆ ಮತಿಜ್ಞಾನ ಮತ್ತು ಶ್ರುತಜ್ಞಾನದ ವೀತರಾಗ ಅವಸ್ಥೆ ಸಾಧಿ ಶಾಂತ. ಸಾಧಿ ಇಲ್ಲ, ಇದು ಸಾಧಿ ಶಾಂತ. ಸಾಧಿ ಶಾಂತ ಮಿಥ್ಯಾತ್ವದ ಅಪೇಕ್ಷೆಯಿಂದ ನೋಡಿತು ಅಂತಂದ್ರೆ ವಿಕಾರಗಳೇ ಅನಾದಿ. ಆಮೇಲೆ ವಿಕಾರಗಳನ್ನು ನಾವು ನಾಶಪಡಿಸಿಕೊಳ್ತೇವೆ ಅಂತಂದ್ರೆ ಅದು ಅನಾದಿ ಶಾಂತ ಅಂತ ಅನಿಸ್ಕೊಳ್ತೀವಿ. ಮಿಥ್ಯಾತ್ವವನ್ನ ಅಜ್ಞಾನವನ್ನ ಹೊಂದಿರತಕ್ಕಂತಹ ಯಾವ ಜ್ಞಾನ ಇದೆಯೋ ಅದು ಅದರ ಪರ್ಯಾಯ, ಅದರ ಅವಸ್ಥೆ ಎಷ್ಟು ಸಮಯದ್ದು? ಅನಾದಿ ಶಾಂತ. ಶಾಂತ ಯಾಕೆ ಅಂತಂದ್ರೆ ಅದನ್ನು ತ್ಯಜಿಸಿದ್ದೇವೆ, ಆ ಪರ್ಯಾಯವನ್ನು ತ್ಯಜಿಸಿ ವೀತರಾಗ ಪರ್ಯಾಯಕ್ಕೆ ಆಗಮಿಸಿದ್ದೇವೆ ಅಂತಂದ್ರೆ ಅದು
ಅನಾದಿಸ ಅಂತ ಆಯಿತು. ಇನ್ನು ಇದು ವೀತರಾಗ ಪರ್ಯಾಯ ಛದ್ಮಸ್ಥವಸ್ಥೆಯಲ್ಲಿ ಕೇವಲ ಜ್ಞಾನ ಆಗುವಕ್ಕಿಂತ ಮುಂಚಿನ ಅವಸ್ಥೆಯಲ್ಲಿ ಸಾದಿ ಶಾಂತ ಪ್ರಾಪ್ತ ಆಗಿದೆ, ನಾಶವೂ ಆಗಬಹುದು. ಪ್ರಾಪ್ತ ಆದಾಗ ಈ ಸಮ್ಯಜ್ಞಾನ ರಾಗಾದಿ ಪರಿಣಾಮಗಳನ್ನ ಭಾವಗಳನ್ನ ಹೊಂದಲಿಕ್ಕೂ ಸಾಧ್ಯ ಇದೆ, ಹೊಂದದೇ ಇರುವುದಕ್ಕೂ ಕೂಡ ಸಾಧ್ಯ ಇದೆ. ಅದಕ್ಕಾಗಿ ಈ ಛದ್ಮಸ್ಥವಸ್ಥೆಯಲ್ಲಿ ಇರುವಂತಹ ಸಮ್ಯಜ್ಞಾನವನ್ನ ರಾಗ ಸಹಿತ ರಾಗರಹಿತ ಅಂತ ಹೇಳಿಬಿಟ್ಟು ಎರಡೂ ಪರ್ಯಾಯಗಳನ್ನ ಹೇಳಿದ್ದಾರೆ ಭಗವಂತರು. ಆದರೆ ಕೇವಲ ಜ್ಞಾನ ಉಂಟಾದಾಗ ಅದನ್ನ ಸಾದಿ ಅನಂತ ಅಂತ ಹೇಳಿದ್ರು. ಅದರ ವೀತರಾಗ ಪರ್ಯಾಯ ಸಾದಿ ಅನಂತ ಅಂತ ಹೇಳಿಬಿಟ್ರು. ಯಾಕೆ? ಯಾವ ತರದಿಂದ? ಏಕೆಂದರೆ ಇದು ರಾಗದ್ವೇಷಗಳೆಲ್ಲ ಎಂದೂ ಬಂದದಂತಹ ವೀತರಾಗವಸ್ಥೆ. ಇದು ಕೂಡ ಸಮ್ಯಜ್ಞಾನ ಮತ್ತು ಮತಿ ಶ್ರುತದಲ್ಲಿ ಇರುವಂತಹ ವೀತರಾಗ ಅವಸ್ಥೆ, ಆ ವೀತರಾಗ ಅವಸ್ಥೆಯ ಕಾಲದಲ್ಲಿ ಇರುವಂತಹ ಜ್ಞಾನ ಅದು ಕೂಡ ಸಮ್ಯಜ್ಞಾನ. ಸಮ್ಯಕ್ ದರ್ಶನ ಆದ ನಂತರದಕ್ಕೆ ಜ್ಞಾನ ಸಮ್ಯಜ್ಞಾನ. ಆದರೆ ಇದು ವೀತರಾಗನೂ ಇರಬಹುದು ಮತ್ತು ವೀತರಾಗ ಇಲ್ಲದೇನೂ ಇರಬಹುದು. ಎಲ್ಲಿವರೆಗೆ, ಯಾವ ಗುಣಸ್ಥಾನಗಳವರೆಗೆ ಇದು ರಾಗ ಪರ್ಯಾಯವನ್ನು ಹೊಂದಿರ್ತದೋ ಅಲ್ಲಿಯ ತನಕ ರಾಗ ಪರ್ಯಾಯ. ಈ ರಾಗ ಪರ್ಯಾಯವನ್ನು ಯಾವಾಗ ಕಳೆದುಕೊಳ್ತದೋ ಅದೇ ಛದ್ಮಸ್ಥ ಅವಸ್ಥೆಯಲ್ಲಿ ಇದು ವೀತರಾಗತೆಯನ್ನು ಕೂಡ ಅನುಭವಿಸುತ್ತದೆ. ಅದಕ್ಕೆ ಇರುವಂತಹ ಗುಣಸ್ಥಾನಗಳೆಷ್ಟು ಅಂತಂದ್ರೆ 11ನೇ ಮತ್ತು 12ನೇ ಗುಣಸ್ಥಾನಗಳು ವೀತರಾಗ ಸ್ವರೂಪ. ವೀತರಾಗ ಸ್ವರೂಪ 11ನೇ ಗುಣಸ್ಥಾನದ ವೀತರಾಗತ್ವ ಅದು ಸಾದಿ ಶಾಂತ. ಸಾದಿ ಶಾಂತ. 12ನೇ ಗುಣಸ್ಥಾನದ ವೀತರಾಗತ್ವ ಅದು ಕೂಡ ಸಾದಿ ಶಾಂತ. ಕೇವಲ ಜ್ಞಾನ ಇರುವ ತನಕ ಆ ಪರ್ಯಾಯ ಇದೆ, ಕೇವಲ ಜ್ಞಾನ ಆದ ನಂತರ ಆ ಪರ್ಯಾಯಕ್ಕೂ ಕೂಡ ವಿನಾಶ ಇದೆ. ವೀತರಾಗ ಅವಸ್ಥೆಗೆ ವಿನಾಶವೂ ಉಂಟು, ಉತ್ಪತ್ತಿಯೂ ಉಂಟು. 13ನೇ ಗುಣಸ್ಥಾನಕ್ಕೆ ಮುನಿಗಳು ಹೋದಾಗ ಆ ವೀತರಾಗ ಪರ್ಯಾಯದ ಉತ್ಪತ್ತಿ 12ನೇ ಗುಣಸ್ಥಾನವನ್ನ ಪಾರ ಮಾಡಿದಾಗ ಇದೆ, ಪಾರ ಮಾಡದೇ ಇಲ್ಲ. ಹಾಗಾದ್ರೆ ಇಲ್ಲಿ ಎರಡೂ ಪರ್ಯಾಯಗಳು ವೀತರಾಗ. ಆದರೆ ಒಂದು ಪರ್ಯಾಯಕ್ಕೆ ನಾಶ ಇದೆ, ಇನ್ನೊಂದು ಪರ್ಯಾಯಕ್ಕೆ ನಾಶವಿಲ್ಲ. 13ನೇ ಗುಣಸ್ಥಾನದ ಪರ್ಯಾಯಕ್ಕೆ ನಾಶವಿಲ್ಲ, 12ನೇ ಗುಣಸ್ಥಾನದ ಪರ್ಯಾಯ ವೀತರಾಗ ಪರ್ಯಾಯಕ್ಕೆ ನಾಶವಿದೆ. ಹೇಗೆ ನಾಶವಿದೆ? ವೀತರಾಗ ಇದ್ದುಕೊಂಡು ನಾಶವಿದೆ. ಇದು ಪೂರ್ವ ಪರ್ಯಾಯ, ಅದು ಉತ್ತರ ಪರ್ಯಾಯ. ಪೂರ್ವ ಪರ್ಯಾಯ ನಾಶವಾಗದೆ ಉತ್ತರ ಪರ್ಯಾಯಕ್ಕೆ ಉತ್ಪತ್ತಿ ಇಲ್ಲ. ಪೂರ್ವ ಪರ್ಯಾಯ ನಾಶವಾದಾಗಲೇ ಉತ್ತರ ಪರ್ಯಾಯದ ಉತ್ಪತ್ತಿ. 12ನೇ ಗುಣಸ್ಥಾನದ ವೀತರಾಗ ಪರ್ಯಾಯ ನಾಶವಾಯಿತು ಅಂತಂದಾಗ ಇಲ್ಲೇನು ವಿಚಾರ ಮಾಡ್ಬೇಕು? ನಾಶವಾಯಿತು ಅಂತಂದ್ರೆ ರಾಗದ್ವೇಷಗಳನ್ನು ಹೊಂದಿತ್ತೇನು ಅನ್ನುವಂಥದ್ದಲ್ಲ. ರಾಗದ್ವೇಷವನ್ನು ಹೊಂದಿಲ್ಲ, ತನ್ನ ಪೂರ್ವ ಪರ್ಯಾಯವನ್ನ ನಾಶ ಮಾಡಿಕೊಂಡು ಉತ್ತರ ಪರ್ಯಾಯದಲ್ಲಿ ಪ್ರವೇಶ ಮಾಡಿಕೊಳ್ಳುತ್ತೆ ಆ ವೀತರಾಗವಸ್ಥೆ. ಉತ್ತರ ಪರ್ಯಾಯದಲ್ಲಿ ಪ್ರವೇಶಗೊಂಡಾಗ ಪೂರ್ವ ಪರ್ಯಾಯ ನಾಶ ಆಗ್ತದೆ.
12ನೇ ಗುಣಸ್ಥಾನ ಅಂದರೆ 13ನೇ ಗುಣಸ್ಥಾನ ಅಲ್ಲ, 13ನೇ ಗುಣಸ್ಥಾನ ಅಂದರೆ 12ನೇ ಗುಣಸ್ಥಾನ ಅಲ್ಲ. ಜೀವ 12ನೇ ಗುಣಸ್ಥಾನದಲ್ಲಿ ಇದ್ದಾಗಲೂ ಕೂಡ ವೀತರಾಗ, 13ನೇ ಗುಣಸ್ಥಾನದಲ್ಲಿ ಇದ್ದಾಗಲೂ ಕೂಡ ವೀತರಾಗ. ಹೌದಲ್ಲ? ಆದರೆ ಈ ಪರ್ಯಾಯ ನಾಶವಾಯಿತು ಅಥವಾ ಇಲ್ಲ? 12ನೇ ಗುಣಸ್ಥಾನದ ವೀತರಾಗ ಪರ್ಯಾಯ ನಾಶವಾಗದೆ 13ನೇ ಗುಣಸ್ಥಾನದ ವೀತರಾಗ ಪರ್ಯಾಯಕ್ಕೆ ಉತ್ಪತ್ತಿ ಇಲ್ಲ ಅನ್ನುವಂತಹ ಸಿದ್ಧಾಂತ ಇದು ನೈಸರ್ಗಿಕ ಸಿದ್ಧಾಂತ. ಇದು ನೈಸರ್ಗಿಕ, ಇದನ್ನ ನೈಸರ್ಗಿಕ ಅಂತಲೇ ಹೇಳಬೇಕು. ಯಾಕೆಂದ್ರೆ ಇದು ಜೀವಾತ್ಮನ ಪರಿಣತಿ. ಜೀವಾತ್ಮ ತಾನು ತನ್ನ ಬದುಕಿನಲ್ಲಿ ಯಾವ ಪರ್ಯಾಯವನ್ನು ಅನುಭವಿಸುತ್ತಿದ್ದಾನೋ ಆ ಪರ್ಯಾಯ ಎಂದೂ ಸ್ಥಾಯಿ ಅಲ್ಲ, ನಾಶವಾಗ್ತದೆ. ನಾಶವಾಗುವಂತಹ ಪರ್ಯಾಯ ಅರ್ಹಂತ ಪರ್ಯಾಯವೂ ಕೂಡ ಸಾಧಿಸಾಂತ. 13ನೇ ಗುಣಸ್ಥಾನದಲ್ಲಿ ಇರತಕ್ಕಂತಹ ಯಾವ ವೀತರಾಗ ಅವಸ್ಥೆ ಇದೆ ಅದು ಕೂಡ ಸಾಧಿಸಾಂತ. 14ನೇ ಗುಣಸ್ಥಾನದಲ್ಲಿ ಇರತಕ್ಕಂತಹ ವೀತರಾಗ ಅವಸ್ಥೆಯನ್ನು ಸಾಧಿಸಾಂತ. ಆಮೇಲೆ ಸಿದ್ಧ ಭಗವಂತರಲ್ಲಿ ಇರತಕ್ಕಂತಹ ವೀತರಾಗ ಅವಸ್ಥೆಯು ಕೂಡ ಸಾಧಿ ಅನಂತ ಅಂತ ಹೇಳಿ ಏನ್ ಅಡ್ಡಿ ಇಲ್ಲ, ಸಾಧಿ ಅನಂತ ಅಂತ ಹೇಳಿ. ಆದ್ರೆ ಅದರೊಳಗೂ ಕೂಡ ಉತ್ಪಾದ ವ್ಯಯ, ಉತ್ಪಾದ ವ್ಯಯ ಅರ್ಥ ಪರ್ಯಾಯದ ಅಪೇಕ್ಷೆಯಿಂದ ಆ ಉತ್ಪಾದ ವ್ಯಯ ಅನ್ನತಕ್ಕಂಥ ಪರಿಣತಿ ಇದೆಯೋ ಅಥವಾ ಇಲ್ಲ? ಇದೆ. ಅರ್ಥ ಪರ್ಯಾಯ ಅಂತಂದ್ರೆ ಪ್ರತಿ ಕ್ಷಣದಲ್ಲೂ ಉತ್ಪನ್ನವಾಗಿ ನಾಶವಾಗುವಂತಹ ಪರ್ಯಾಯ. ಅದು ವೀತರಾಗ ಗುಣವೇ ಆಗಿರಲಿ, ಜ್ಞಾನ ಗುಣವೇ ಆಗಿರಲಿ, ದರ್ಶನ ಗುಣವೇ ಆಗಿರಲಿ, ಅಥವಾ ಯಾವುದೇ ಆತ್ಮಿಕ ಅನಂತ ಗುಣಗಳಲ್ಲಿ ಯಾವುದೇ ಒಂದು ಗುಣವೇ ಆಗಿರಲಿ, ಆ ಎಲ್ಲ ಗುಣಗಳಿಗೆ ಅರ್ಥ ಪರ್ಯಾಯದ ದೃಷ್ಟಿಯಿಂದ ಪ್ರತಿ ಕ್ಷಣಕ್ಕೂ ಉತ್ಪಾದ ಇದೆ, ಪ್ರತಿ ಕ್ಷಣಕ್ಕೂ ವ್ಯಯವೂ ಕೂಡ ಇದೆ. ಅದಕ್ಕಾಗಿ ಯಾವುದೂ ಪರ್ಯಾಯ ಸ್ಥಿರವಾದ ಪರ್ಯಾಯ ಅಲ್ಲ. ನಾವು ವ್ಯವಹಾರದಿಂದಲೇ ಹೇಳ್ತೇವೆ ವಿನಃ ನಿಶ್ಚಯದಿಂದ ಹೇಳಬೇಕು ಅಂತಂದ್ರೆ ಯಾವ ಪರ್ಯಾಯವೂ ಕೂಡ ಸ್ಥಾಯಿ ಅಲ್ಲ. ಎಲ್ಲಾ ಪರ್ಯಾಯಗಳು ವಿನಾಶಶೀಲ. ಪೂರ್ವ ಪರ್ಯಾಯ ನಾಶ ಆಗ್ತದೆ, ಉತ್ತರ ಪರ್ಯಾಯಕ್ಕೆ ಉತ್ಪತ್ತಿ ಆಗ್ತದೆ. ಪೂರ್ವಕ್ಕೆ ನಾಶ, ಉತ್ತರಕ್ಕೆ ಉತ್ಪಾದ. ಅದು ವೀತರಾಗ ಇದ್ರೂ ಅಷ್ಟೇ, ಇಲ್ಲದಿದ್ರೂ ಅಷ್ಟೇ. ಎಲ್ಲಾ ಪರ್ಯಾಯಗಳು ಅರ್ಥ ಪರ್ಯಾಯದ ದೃಷ್ಟಿಕೋನದಿಂದ, ಅರ್ಥ ಪರ್ಯಾಯ ಅಂತಂದ್ರೆ ಕ್ಷಣ ಕ್ಷಣಕ್ಕೂ ನಾಶವಾಗ್ತಕ್ಕಂತಹ ಪರ್ಯಾಯ. ವ್ಯಂಜನ ಪರ್ಯಾಯ ಅಂತಂದ್ರೆ ಅದು ಚಿರಸ್ಥಾಯಿ ಪರ್ಯಾಯ. ಸ್ವಲ್ಪ ಸಮಯದವರೆಗೆ ಇದ್ದು ಆಮೇಲೆ ನಾಶವಾಗತಕ್ಕಂಥದ್ದು, ಅದು ಕ್ಷಣಸ್ಥಾಯಿ. ಅರ್ಥ ಪರ್ಯಾಯಕ್ಕಿಂತ ಹೆಚ್ಚು ಸಮಯದವರೆಗೆ ಇದ್ದು ಆಮೇಲೆ ನಾಶವಾಗುವಂಥದ್ದು, ಇದು ವ್ಯಂಜನ ಪರ್ಯಾಯ. ವ್ಯಂಜನ ಪರ್ಯಾಯ ದೀರ್ಘಕಾಲದವರೆಗೆ ಉಳಿಯಬಹುದು. ಅರ್ಥ ಪರ್ಯಾಯ ಇದು ಸೂಕ್ಷ್ಮವಾಗಿದ್ದು ಅದು ದೀರ್ಘಕಾಲದವರೆಗೆ ಉಳಿಯುವಂತಹ ಪರ್ಯಾಯ ಅಲ್ಲ. ವಿಷಯ ತಿಳಿತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ಹೇಳ್ತಾ ಹೋಗ್ತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀರಾ? ತಿಳಿಯುವಂತ ಸ್ಥಿತಿಗೆ ಬಂದಿದ್ದೀರಾ? ಯಾಕೆ ಬಂದಿದ್ದೀರಾ ಅಂತಂದ್ರೆ ನಾವು ತಿಳಿ 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 ಎಳಿ 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 ಎಳಿಯಾಗಿ ತಿಳಿ ತಿಳಿಯಾಗಿ ಮಾಡಿ ತಿಳಿಯುವಂತೆ ಮಾಡ್ತಾ ಇದ್ದೇವೆ. ಆದ್ದರಿಂದ ಅದು ತಿಳಿದು ಬರ್ತದೆ. ಹೌದಲ್ಲ? ತಿಳಿಯುತ್ತದೆ, ತಿಳಿದು ಬರ್ತಾ ಇದೆ. ಇದೇ ತರ ತಿಳಿತಾ ತತ್ವಜ್ಞಾನಿಗಳಾದ್ರೆ ನಮ್ಮ ಮಿಥ್ಯಾ ಜ್ಞಾನವೆಲ್ಲ ನಾಶ ಆಗಿ ನಾವು ಆ ಮಿಥ್ಯಾ ಪರ್ಯಾಯಕ್ಕೆ ನಾಶ ಅನ್ನತಕ್ಕಂಥದ್ದನ್ನ ತಂದುಕೊಟ್ಟು ಸಮ್ಯಕ್ ಜ್ಞಾನಕ್ಕೆ ಹುಟ್ಟು ಅನ್ನುವಂಥದ್ದನ್ನ ತಂದುಕೊಟ್ಟು ಹುಟ್ಟಿ ಬಿಡ್ತೇವೆ.
ದ್ರವ್ಯ ಶಾಶ್ವತ, ದ್ರವ್ಯಕ್ಕೆ ನಾಶವಿಲ್ಲ, ಅದು ಶಾಶ್ವತ. ಆತ್ಮ ಮೊದಲು ಇತ್ತು, ಈಗಲೂ ಇದೆ, ಭವಿಷ್ಯದಲ್ಲೂ ಇರುವುದಿದೆ. ದ್ರವ್ಯಕ್ಕೆ ನಾಶವಿಲ್ಲ, ಆದರೆ ಈ ದ್ರವ್ಯದ ಪರ್ಯಾಯಗಳಿಗೆ ನಿಯಮದಿಂದ ನಾಶ ಇದೆ. ಪರ್ಯಾಯಗಳ ನಾಶವೇ ಮರಣ. ಮರಣ ಅಂದ್ರೆ ಏನು? ನಾಶ. ಮನುಷ್ಯನ ಬದುಕಿನ ನಾಶಕ್ಕೆ ಮರಣ ಅಂತ ಹೇಳ್ತಾರೆ. ತಾನು ತನ್ನ ಶರೀರವನ್ನು ಹೊಂದಿ 10 ಪ್ರಾಣಗಳನ್ನು ಹೊಂದಿ ಎಂದಿಲ್ಲ ಎಂದಾದರೂ ಒಂದು ದಿನ ಈ ಪ್ರಾಣಗಳನ್ನ, ಈ ಶರೀರವನ್ನ ನಾಶಪಡಿಸ್ಕೊಳ್ತಾನಲ್ಲ, ನಾಶ ಆಗ್ತವೆಯಲ್ಲ, ಅದು ಮರಣ. ಪರ್ಯಾಯ ಯಾವುದೇ ಇರಲಿ, ವ್ಯಂಜನ ಪರ್ಯಾಯವೇ ಆಗಿರಲಿ ಅಥವಾ ಅರ್ಥ ಪರ್ಯಾಯವೇ ಆಗಿರಲಿ, ಯಾವುದೇ ಪರ್ಯಾಯ ಆಗಿರಲಿ, ಅದಕ್ಕೆ ನಾಶ ಅನ್ನುವಂಥದ್ದಿದೆ. ಆದರೆ ದ್ರವ್ಯ ಶಾಶ್ವತ ಇದೆ, ದ್ರವ್ಯಕ್ಕೆ ನಾಶ ಇಲ್ಲ. ಈ ದ್ರವ್ಯ, ಈ ಆತ್ಮ ತನ್ನಲ್ಲಿ ಎಂಥ ಗುಣಗಳನ್ನು ಹೊಂದಿದ್ರೂ ಕೂಡ ಶಾಶ್ವತವಾಗಿದೆ. ತಾನು ತನ್ನ ಅಶುದ್ಧ ಅವಸ್ಥೆಯಲ್ಲಿಯೂ ಕೂಡ ಇದ್ದ, ಶುದ್ಧ ಅವಸ್ಥೆಯಲ್ಲಿಯೂ ಕೂಡ ಇರುವವನಿದ್ದಾನೆ ಆತ್ಮ. ಅದಕ್ಕಾಗಿ ಆತ್ಮ ಶಾಶ್ವತ, ದ್ರವ್ಯ ಶಾಶ್ವತ. ಆದರೆ ದ್ರವ್ಯದ ಪರ್ಯಾಯಗಳು ಅಶಾಶ್ವತ. ದ್ರವ್ಯದ ಪರ್ಯಾಯಗಳಿಗೆ ಮರಣವಿದೆ, ಆದರೆ ದ್ರವ್ಯಕ್ಕೆ ಮರಣ ಇಲ್ಲ. ಯಾವ ಕಾಲದಲ್ಲೂ ಕೂಡ ಪರ್ಯಾಯಗಳಿಗೆ ಮರಣ ಇದ್ದೇ ಇದೆ. ಶುದ್ಧಾವಸ್ಥೆಯಲ್ಲಿಯೂ ಮರಣ ಇದೆ, ಅಶುದ್ಧಾವಸ್ಥೆಯಲ್ಲಿಯೂ ಕೂಡ ಮರಣ ಇದೆ. ಇರಲೇಬೇಕು. ಇರದಿದ್ದರೆ ಅದು ನಿಸರ್ಗ ವಿರುದ್ಧ. ನಿಸರ್ಗ ವಿರುದ್ಧವಾಗಿ ದ್ರವ್ಯದಲ್ಲಿ ಯಾವುದೇ ವೈಶಿಷ್ಟ್ಯವನ್ನ ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ನಿಸರ್ಗ ವಿರುದ್ಧವಾಗಿ ಯಾವುದೂ ಇರಲ್ಲ. ನಿಸರ್ಗ ನಿಯಮಗಳನ್ನ ಅನುಸರಿಸಿ ಎಲ್ಲ ವ್ಯವಸ್ಥೆಗಳು ದ್ರವ್ಯದಲ್ಲಿ ಇರುತ್ತವೆ. ಅದಕ್ಕಾಗಿ ನಾವು ಆತ್ಮದ್ರವ್ಯವನ್ನ ಯಾವ ತರದಲ್ಲಿ ವಿಚಾರಿಸಬೇಕು ಅಂತಂದ್ರೆ, ಆತ್ಮ ಇದು ಒಂದು ದ್ರವ್ಯ, ಆತ್ಮ ಇದೊಂದು ದ್ರವ್ಯ. ಈ ದ್ರವ್ಯಕ್ಕೆ ಪರ್ಯಾಯಗಳು ಇವೆ, ಗುಣಗಳು ಕೂಡ ಇವೆ. ಎರಡೂ ಇವೆ. ಪರ್ಯಾಯಗಳು ಇವೆ, ಗುಣಗಳು ಇವೆ. ಇವುಗಳು ಇವೆ ಅಂತಂದ್ರೆ ಇವುಗಳ ನಾಶ ಸ್ವತಃ ಇದೆ. ಅದು ನಿಸರ್ಗ ನಿಯಮದಿಂದ ಇದೆ. ನಿಸರ್ಗ ನಿಯಮದಿಂದ ನಾವು ರಾಗ ಪರ್ಯಾಯವನ್ನು ಬಿಟ್ಟು ವೀತರಾಗ ಪರ್ಯಾಯದಲ್ಲಿ ಪ್ರವೇಶಗೊಳ್ಳಬೇಕು ಅಂತಂದ್ರೆ ನಾವು ಪರ್ಯಾಯಗಳನ್ನ ನಾಶ ಮಾಡಿಕೊಂಡಾಗ ಮಾತ್ರ ನಾವು ಹೊಸ ಪರ್ಯಾಯದಲ್ಲಿ ಜನ್ಮ ತಾಳಬಹುದು. ಆದರೆ ಈ ಪರ್ಯಾಯಗಳನ್ನ ನಾಶ ಮಾಡಿಕೊಳ್ಳಿಕ್ಕೆ ನಮ್ಮ ಪುರುಷಾರ್ಥ ಬೇಕೇನು? ಬೇಕು ಅಥವಾ ಬೇಡ? ಬೇಕೇ ಬೇಕು. ಏಕೆಂದರೆ ರಾಗಾದಿ ಭಾವಗಳನ್ನ ತಡೆಗಟ್ಟಲಿಕ್ಕೆ ನಾವು ಪುರುಷಾರ್ಥ ಮಾಡದಿದ್ದರೆ ರಾಗ ಪರ್ಯಾಯಗಳ ಉತ್ಪಾದ, ರಾಗ ಪರ್ಯಾಯಗಳ ವ್ಯಯ ಇದು ಯಾವಾಗಲೂ ನಡೆದಿರ್ತದೆ, ನಡೀತಾ ಬಂದಿದೆ. ಅನಾದಿ ಕಾಲದಿಂದ ನಡೀತಾ ಬಂದಿದೆ.
ಹೀಗೆ ನಡೆಯಲಿ ಅಂತಂದ್ರೆ ನಡೆಯಬಹುದು, ಹೀಗೆ ನಡೆಯಬಾರದು, ನಾವು ಇದನ್ನ ತಡೆಗಟ್ಟಬೇಕು ಅಂತಂದ್ರೆ ತಡೆಗಟ್ಟಬಹುದು. ಎಲ್ಲವೂ ನಮ್ಮ ಕೈಯಲ್ಲಿದೆ. ಇದೇನೋ ಕೇವಲಿ ಭಗವಂತರ ಕೈಯಲ್ಲಿಲ್ಲ. ನಮ್ಮ ರಾಗ, ನಮ್ಮ ವೀತರಾಗ ಪರ್ಯಾಯ ನಮ್ಮ ಕೈಯಲ್ಲಿದೆ. ನಾವು ಹೇಗೆ ಸಾಧಿಸಿಕೊಳ್ತೇವೆಯೋ ಹಾಗೆ ಅದರ ಉತ್ಪತ್ತಿ, ಹಾಗೆ ಅದರ ವಿನಾಶ ಯಾವಾಗ ಬೇಕಾದರೂ ಆಗಬಹುದು. ಕೇವಲ ಜ್ಞಾನದಲ್ಲಿ ನಮ್ಮ ಈ ಒಂದು ದ್ರವ್ಯ ಮತ್ತು ಈ ದ್ರವ್ಯದಲ್ಲಿ ಇರ್ತಕ್ಕಂತಹ ಗುಣಗಳು ಮತ್ತು ಈ ದ್ರವ್ಯ ಹಾಗೂ ಗುಣಗಳಲ್ಲಿ ಉಂಟಾಗ್ತಕ್ಕಂತಹ ಪರ್ಯಾಯಗಳು, ಗುಣಗಳಿಂದ ಗುಣ ಪರ್ಯಾಯಗಳು ಉಂಟಾಗ್ತವೆ, ದ್ರವ್ಯದಿಂದ ದ್ರವ್ಯ ಪರ್ಯಾಯಗಳು ಉಂಟಾಗ್ತವೆ. ಈ ಪ್ರಕಾರವಾಗಿ ಪರ್ಯಾಯಗಳಿಗೂ ಕೂಡ ಎರಡು ಪ್ರಕಾರ, ಎರಡು ಭೇದ, ಎರಡು ಬಗೆ ಇದೆ. ಗುಣಗಳಿಂದ ಉತ್ಪನ್ನವಾಗುವಂತಹ ಪರ್ಯಾಯಗಳನ್ನ ಗುಣ ಪರ್ಯಾಯ ಅಂತ ಹೇಳ್ತಾರೆ. ಅವುಗಳಿಗೂ ಕೂಡ ಎರಡು ಪ್ರಕಾರ ಇದೆ, ಎರಡು ಬಗೆ ಇದೆ. ಶುದ್ಧ, ಅಶುದ್ಧ. ನಾವು ನಮ್ಮ ಗುಣಗಳಿಂದ ಅಶುದ್ಧವಾಗಿರುವಾಗ ಆ ಗುಣದಿಂದ ಉಂಟಾಗ್ತಕ್ಕಂತಹ ಪರ್ಯಾಯಗಳನ್ನ ಅಶುದ್ಧ ಗುಣ ಪರ್ಯಾಯ, ಮತ್ತು ನಾವು ನಮ್ಮ ಗುಣಗಳಿಂದ ಶುದ್ಧ ಅವಸ್ಥೆಯನ್ನು ಹೊಂದಿದಾಗ ಅಶುದ್ಧ ಅವಸ್ಥೆಯ ಕಾಲದಲ್ಲಿ ಅದರಿಂದ ಹೊರಡುವಂತಹ ಪರ್ಯಾಯಗಳಿಗೆ, ಉತ್ಪನ್ನವಾಗ್ತಕ್ಕಂತಹ ಪರ್ಯಾಯಗಳಿಗೆ ಶುದ್ಧ ಪರ್ಯಾಯ ಅಂತ ಹೇಳ್ತೀವಿ. ಅದಕ್ಕಾಗಿ ಎರಡು ಬಗೆ, ಶುದ್ಧ ಗುಣ ಪರ್ಯಾಯ ಮತ್ತು ಅಶುದ್ಧ ಗುಣ ಪರ್ಯಾಯ. ಯಾವ ತರದಿಂದ ಗುಣಗಳಿಗೆ ಎರಡು ಪರ್ಯಾಯಗಳಿವೆಯೋ ಅದೇ ತರ ದ್ರವ್ಯಕ್ಕೂ ಕೂಡ ಎರಡು ಬಗೆ ಇದೆ, ಶುದ್ಧ, ಅಶುದ್ಧ. ಶುದ್ಧ ದ್ರವ್ಯ ಶುದ್ಧ ಇರುವಾಗ ಶುದ್ಧ ದ್ರವ್ಯದಿಂದ ಹೊರಡುವಂತಹ ಪರ್ಯಾಯಗಳಿಗೆ ಶುದ್ಧ ದ್ರವ್ಯ ಪರ್ಯಾಯ, ಮತ್ತು ದ್ರವ್ಯ ಅಶುದ್ಧ ಇರುವಾಗ ಅದರಿಂದ ಉಂಟಾಗ್ತಕ್ಕಂತಹ ಪರ್ಯಾಯಗಳಿಗೆ ಅಶುದ್ಧ ದ್ರವ್ಯ ಪರ್ಯಾಯ ಅಂತ ಹೇಳ್ತಾರೆ. ಇಷ್ಟೊಂದು ವಿಷಯ ನಮಗೆ ಗೊತ್ತಾಯಿತು ಅಂತಂದ್ರೆ ಇದು ನಿಜವಾದ ತತ್ವಜ್ಞಾನ ಬಂದಂತೆ ನಮ್ಮ ಬದುಕಿನಲ್ಲಿ. ನಮ್ಮ ಆತ್ಮನನ್ನ ಈ ಸಂಸಾರದಿಂದ ಬೆಳೆಸಿಕೊಳ್ಳಬೇಕು, ಈ ಅಶುದ್ಧ ಅವಸ್ಥೆಯಿಂದ ಹೊರತೆಗೆದು ನಾವು ನಮ್ಮ ಆತ್ಮನನ್ನ ಬೆಳೆಸಿಕೊಂಡು ಮುಕ್ತಾವಸ್ಥೆಗೆ ಕೊಂಡೊಯ್ಯಬೇಕು ಅಂತಂದ್ರೆ ತತ್ವಜ್ಞಾನ ಬೇಕೇ ಬೇಕು, ನಿಜವಾದ ತತ್ವಜ್ಞಾನ ಬೇಕು. ಜಿನ ಭಗವಂತರು ತಿಳಿಸಿಕೊಟ್ಟಿರ್ತಕ್ಕಂತಹ ಈ ತತ್ವಗಳನ್ನ ನಾವು ಯಾವಾಗಲೂ ಸ್ವಾಧ್ಯಾಯದ ಮುಖಾಂತರ, ಚರ್ಚೆಗಳ ಮುಖಾಂತರ, ಪ್ರವಚನಗಳ ಮುಖಾಂತರ ನಮ್ಮ ಆತ್ಮ ಕಲ್ಯಾಣಕ್ಕಾಗಿ, ಆತ್ಮಸಿದ್ಧಿಗಾಗಿ ಯಾವಾಗಲೂ ಇವುಗಳನ್ನ ಕೇಳ್ತಾ ಇರಬೇಕು, ಆಲಿಸ್ತಾ ಇರಬೇಕು. ಉತ್ತಮ ಅಕಿಂಚನ್ಯ ಧರ್ಮದಿಂದ ನಮ್ಮ ಆತ್ಮನಿಗೆ ಅದನ್ನ ಆಚರಿಸಿದಾಗ ಯಾವ ಲಾಭ ಆಗ್ತದೆ ಅಂತಂದ್ರೆ, ನಾವು ರಾಗ ಪರ್ಯಾಯಗಳಿಂದ ಹೊರತೆಗಿತೇವೆ. ರಾಗ ಪರ್ಯಾಯಗಳಿಂದ ಹೊರತೆಗೆದು ನಾವು ವೀತರಾಗ ಪರ್ಯಾಯದಲ್ಲಿ ನಮ್ಮ ಗುಣಗಳನ್ನು ಇರಿಸಿಕೊಳ್ಳುತ್ತೇವೆ. ಈ ರಾಗ ಪರ್ಯಾಯ ಹುಟ್ಟುವುದು ಎಲ್ಲಿಂದ? ಗುಣಗಳಿಂದಲೂ ಅಥವಾ ದ್ರವ್ಯದಿಂದ? ರಾಗ ಪರ್ಯಾಯ ಹುಟ್ಟೋದು, ಇವುಗಳ ಜನ್ಮ ಆಗೋದು ದ್ರವ್ಯದಿಂದೋ ಅಥವಾ ರಾಗದಿಂದ, ಗುಣಗಳಿಂದ? ದ್ರವ್ಯದಿಂದ ಅಂತೀರ, ಅದು ತಪ್ಪಾಗಬಹುದು. ಗುಣಗಳಿಂದ ಅಂತೀರ, ಅದು ಸರಿ ಅನಿಸಿಕೊಳ್ಬಹುದು. ಯಾಕೆಂದರೆ
ದ್ರವ್ಯ ಮತ್ತು ಗುಣದಲ್ಲಿ ಇರುವಂತಹ ವ್ಯತ್ಯಾಸ ಏನು ಅಂತಂದ್ರೆ, ದ್ರವ್ಯ ಗುಣಗಳಿಗೆ ಆಧಾರ, ಗುಣಗಳು ದ್ರವ್ಯದ ಆಧೇಯ. ಆಧೇಯ ಮತ್ತು ಆಧಾರದ ವ್ಯತ್ಯಾಸ ಇದೆ. ದ್ರವ್ಯ ಅದು ಎಲ್ಲಾ ಗುಣಗಳಿಗೆ ಅಥವಾ ಇರುವಂತಹ ಎಲ್ಲಾ ದೋಷಗಳಿಗೆ ಅದೇ ಆಧಾರ. ನಮ್ಮ ದೋಷಗಳು ಅಥವಾ ಗುಣಗಳು ಎಲ್ಲಿವೆ? ಏನನ್ಬೇಕು? ನಮ್ಮ ಗುಣಗಳು ನಮ್ಮ ದೋಷಗಳು ದ್ರವ್ಯದಲ್ಲಿವೆಯೋ ಅಥವಾ ನಮ್ಮ ದೋಷಗಳು ನಮ್ಮ ಗುಣಗಳು ಗುಣಗಳಲ್ಲಿವೆ, ದೋಷಗಳಲ್ಲಿವೆ? ಎಲ್ಲಿವೆ? ತಪ್ಪಾಯಿತು, ತಪ್ಪಾಯಿತು. ಹೇಳಿದ್ದಕ್ಕೆ ತಪ್ಪಾಯಿತು, ತಪ್ಪಾಯಿತು ಅನ್ನಲ್ಲ, ಪ್ರಾಯಶ್ಚಿತ್ತ ತಪ್ಪಾಯಿತು, ತಪ್ಪಾಯಿತು ಎರಡು ಕೈಯಿಂದ. ಗುಣಗಳೆಲ್ಲ ಇರೋದು ದ್ರವ್ಯದಲ್ಲಿ, ದೋಷಗಳು ಕೂಡ ಇರೋದು ದ್ರವ್ಯದಲ್ಲಿ. ಗುಣಗಳ ವೈಭಾವಿಕ ಪರಿಣತಿಯೇ ಗುಣಗಳ ದೋಷ. ಏನ್ ಹೇಳ್ತಾ ಇದ್ದೀವಿ? ಅತ್ಯಂತ ಡೀಪ್ ಇದೆ. ಗುಣಗಳ ವೈಭಾವಿಕ ಪರಿಣತಿಯೇ ದೋಷ. ಅದು ಗುಣಗಳ ದೋಷ. ಗುಣಗಳಿಂದ ಉತ್ಪನ್ನವಾಗತಕ್ಕಂತಹ ಗುಣಗಳ ದೋಷ. ಆದರೆ ಈ ದೋಷ ಅಥವಾ ಗುಣಗಳು ಎಲ್ಲಿವೆ? ಆತ್ಮನಲ್ಲಿ ಇವೆ. ಎರಡು ಕೈಯಿಂದ ತಪ್ಪಾಯಿತು ಅನ್ನಿ ನಂತರ ಪ್ರಾಯಶ್ಚಿತ್ತ ತಗೊಳ್ಳಿ. ಹಾ, ದ್ರವ್ಯ ಹಾಗೂ ಪರ್ಯಾಯಗಳಿಗೆ ನೋಡಿ. ಪರ್ಯಾಯ ಗುಣಗಳು ಶುದ್ಧ ಇರುವಾಗ ಅವುಗಳಿಂದ ಹೊರಡುವಂತಹ ಪರ್ಯಾಯಗಳಿಗೆ ಶುದ್ಧ ಪರ್ಯಾಯ ಅಂತ ಹೇಳಿದ್ರು. ಗುಣಗಳು ಶುದ್ಧ ಇವೆ ಅಂದ ಮೇಲೆ ಆ ಗುಣದಿಂದ ಹೊರಡುವಂತಹ ಉತ್ಪನ್ನವಾಗತಕ್ಕಂತಹ ಹುಟ್ಟಿಕೊಳ್ಳತಕ್ಕಂತಹ ಪರ್ಯಾಯಗಳನ್ನ ಶುದ್ಧ ಪರ್ಯಾಯ ಅಂತ ಕರಿಬೇಕು. ಗುಣಗಳು ಕೆಟ್ಟು ಹೋಗಿವೆ, ದೂಷಿತವಾಗಿವೆ, ದೋಷಗಳನ್ನ ಸ್ವೀಕಾರ ಮಾಡಿವೆ. ಆ ದೋಷವನ್ನ ಸ್ವೀಕಾರ ಮಾಡಿದಂತಹ ಗುಣಗಳು ಯಾವ ಪರ್ಯಾಯವನ್ನು ಹೊರಡಿಸಿಕೊಳ್ಳುತ್ತವೆ? ಶುದ್ಧ ಅಥವಾ ಅಶುದ್ಧ? ಅಶುದ್ಧ. ಅಶುದ್ಧ ಪರ್ಯಾಯಗಳನ್ನ ವೈಭಾವಿಕ ಪರ್ಯಾಯ ಅಂತ ಹೇಳ್ತಾರೆ. ವೈಭಾವಿಕ ವಿಭಾವ ಪರಿಣತಿಯನ್ನ ಹೊಂದಿರತಕ್ಕಂತಹ ಗುಣಗಳನ್ನ ವೈಭಾವಿಕ ಪರ್ಯಾಯಗಳನ್ನ ಜನ್ಮ ಕೊಡ್ತಕ್ಕಂತಹ ಗುಣಗಳು. ಗುಣಗಳೇ ದೋಷ ರೂಪದಲ್ಲಿರುವಾಗ, ದೋಷಗಳನ್ನು ಸ್ವೀಕಾರ ಮಾಡಿಕೊಂಡು ಇರುವಾಗ, ಆ ಗುಣಗಳಿಂದ ಹೊರಡಲ್ಪಟ್ಟಂತಹ ಯಾವ ದೋಷಗಳಿವೆಯೋ ಅವೇ ವೈಭಾವಿಕ ಪರಿಣತಿ ಅಂತ ಅನಿಸ್ಕೊಳ್ತವೆ. ಗುಣದಿಂದ ಹೊರಟರೆ ಗುಣಗಳ ಸಂಬಂಧವಾಗಿ ವೈಭಾವಿಕ ಪರಿಣತಿ, ದ್ರವ್ಯದಿಂದ ಹೊರಟರೆ ದ್ರವ್ಯದ ವೈಭಾವಿಕ ಪರಿಣತಿ. ಈ ತರದಲ್ಲಿ ನಾವು ಆತ್ಮನಿಗೆ ಸಂಬಂಧಪಡುವಂತಹ ಈ ತತ್ವಗಳನ್ನ ವಿಚಾರಿಸಿಕೊಂಡಾಗ ಇದನ್ನೇ ಆಧ್ಯಾತ್ಮಿಕ ತತ್ವ, ಆತ್ಮನಿಗೆ ಸಂಬಂಧಪಡುವಂತಹ ತತ್ವ ಅಂತ ಹೇಳ್ತಾರೆ. ಈ ತತ್ವಜ್ಞಾನ ಸಂಸಾರಿ ಪ್ರಾಣಿಗಳಿಗೆ, ಸಂಸಾರಿ ಜೀವಿಗಳಿಗೆ ಎಲ್ಲಿ ತನಕ ಪ್ರಕಟವಾಗುವುದಿಲ್ಲವೋ ಅಲ್ಲಿ ತನಕ ಆ ಜೀವಿಗಳಿಗೆ ಆತ್ಮಕಲ್ಯಾಣ, ಮೋಕ್ಷ ಪ್ರಾಪ್ತಿ ಅನ್ನುವಂಥದ್ದು ಇಲ್ಲ.
ದ್ರವ್ಯ ಶುದ್ಧವಾಗಿರುವಾಗ ಅವುಗಳ ಪರ್ಯಾಯ, ಅದರ ಪರ್ಯಾಯವು ಕೂಡ ಶುದ್ಧ. ದ್ರವ್ಯ ಅಶುದ್ಧವಾಗಿರುವಾಗ ಅದರ ಪರ್ಯಾಯವು ಕೂಡ ಅಶುದ್ಧ. ಈ ದ್ರವ್ಯ ಈ ಸಮಯದಲ್ಲಿ ಯಾವ ಪರ್ಯಾಯದಲ್ಲಿ ಜೀವಿಸ್ತಾ ಇದೆ ಅನ್ನುವಂಥದ್ದನ್ನು ನೋಡಿಕೊಳ್ಳಿ. ನಾವು ಇವತ್ತು ಈ ಭವದಲ್ಲಿ ಮನುಷ್ಯರು, ನಮ್ಮ ಆತ್ಮ ಮನುಷ್ಯ ಪರ್ಯಾಯಕ್ಕೆ ಜನ್ಮ ಕೊಟ್ಟಿದೆ ಮನುಷ್ಯನಾಗಿ. ಆದರೆ ಇದೇ ಆತ್ಮ ದೇವ ಪರ್ಯಾಯಕ್ಕೆ ಜನ್ಮ ಕೊಡಬೇಕು ಅಂತಂದ್ರೆ ಅದು ಕೂಡ ಶಕ್ಯತೆ ಇದೆ. ನರಕ ಪರ್ಯಾಯಕ್ಕೆ ಜನ್ಮ ಕೊಡಬೇಕು ಅಂತಂದ್ರೆ ಅದು ಕೂಡ ಶಕ್ಯ. ತ್ರಿದಂಶ ಪರ್ಯಾಯಕ್ಕೆ ಜನ್ಮ ಕೊಡಬೇಕು ಅಂತಂದ್ರೆ ಅದು ಕೂಡ ಶಕ್ಯ. ಮತ್ತೆ ಪುನಃ ಮನುಷ್ಯ ಪರ್ಯಾಯಕ್ಕೆ ಜನ್ಮ ಕೊಡಬೇಕಂದರೆ ಅದು ಕೂಡ ಶಕ್ಯ. ಆದರೆ ತಾನು ತನ್ನ ಪುರುಷಾರ್ಥದಿಂದ ಯಾವ ಕಾರ್ಯವನ್ನು ಮಾಡ್ತಾನೆ ಆ ಪರ್ಯಾಯಕ್ಕೆ ಉತ್ಪತ್ತಿ ಇದೆ. ಮತ್ತೊಂದು ಪರ್ಯಾಯ ಇದೆ. ಈ ಆತ್ಮ ಸಿದ್ಧ ಪರ್ಯಾಯಕ್ಕೆ ಜನ್ಮ ಕೊಡ್ತಾನೆ ಅಂತಂದ್ರೆ ಅದು ಕೂಡ ಶಕ್ಯತೆ ಇದೆ. ಶಕ್ಯತೆಗಳಿವೆ, ಸಂಭಾವನೆಗಳಿವೆ. ಈ ಸಂಭಾವನೆಗಳನ್ನು ವ್ಯಕ್ತಪಡಿಸಿಕೊಳ್ಳಿಕ್ಕೆ, ಸಾಕಾರ ಮಾಡಿಕೊಳ್ಳಿಕ್ಕೆ ನಾವು ಪುರುಷಾರ್ಥ ಮಾಡಬೇಕು ಅನ್ನುವಂಥದ್ದೇ ಜೈನ ಶಾಸನದ ತತ್ವ. ನಾವು ಇದನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ತಿಳ್ಕೊಳ್ಳೋಣ. ಮನುಷ್ಯರಿದ್ದೇವೆ ಅಂತಂದ್ರೆ ಈ ಮನುಷ್ಯ ಪರ್ಯಾಯ ಗುಣ ಪರ್ಯಾಯವೋ ಅಥವಾ ದ್ರವ್ಯ ಪರ್ಯಾಯ? ಗುಣಗಳಿಂದ ಹುಟ್ಟಿರ್ತಕ್ಕಂತಹ ಪರ್ಯಾಯವೋ ಅಥವಾ ದ್ರವ್ಯದಿಂದ ಹುಟ್ಟಿಕೊಂಡಿರ್ತಕ್ಕಂತಹ ಪರ್ಯಾಯ? ಇದು ದ್ರವ್ಯದಿಂದ ಹುಟ್ಟಿರ್ತಕ್ಕಂತಹ ಪರ್ಯಾಯ. ನಮ್ಮ ಆತ್ಮ ಮನುಷ್ಯ ಭವದಲ್ಲಿದೆ. ಇದು ಆತ್ಮ ಪರ್ಯಾಯ, ಆತ್ಮ ದ್ರವ್ಯದ ಪರ್ಯಾಯ. ನಾವು ಇವತ್ತು ಮನುಷ್ಯರಿದ್ದೇವೆ. ಆಮೇಲೆ ಇದು ಶಾಶ್ವತವೇ? ಅಲ್ಲ, ಇದು ಸಾಧಿ ಸಾಂತ. ಮನುಷ್ಯ ಪರ್ಯಾಯ ಇದು ಕೂಡ ಸಾಧಿ ಸಾಂತ. ದೇವ ಪರ್ಯಾಯ ಅದು ಸಾಧಿ ಸಾಂತ. ತಿರ್ಯಂಚ ಹಾಗೂ ನರಕ ಪರ್ಯಾಯ ಇವುಗಳು ಕೂಡ ಸಾಧಿ ಸಾಂತ. ಸಾಧಿ ಸಾಂತ. ಆದರೆ ಸಾಧಿ ಅನಂತ ಅಂತಕ್ಕಂತಹ ಪರ್ಯಾಯ ಯಾವುದು? ಸಿದ್ಧ ಪರ್ಯಾಯ, ಸಾಧಿ ಅನಂತ ಪರ್ಯಾಯ. ಮತ್ತು ಅನಾದಿ ಅನಂತ ಪರ್ಯಾಯ ಅಂದರೆ ಯಾವುದು? ಅನಾದಿ ಅನಂತ ಪರ್ಯಾಯ ಅಂದರೆ ಯಾವುದು? ಅನಾದಿ ಅನಂತ ಪರ್ಯಾಯ ದ್ರವ್ಯ ಪರ್ಯಾಯ. ಸಾಮಾನ್ಯ ದ್ರವ್ಯ ಪರ್ಯಾಯ ಅದು ಅನಾದಿ ಅನಂತ. ಸಾಮಾನ್ಯ, ವಿಶೇಷ ಅಲ್ಲ. ವಿಶೇಷ ಅಂತಂದ್ರೆ ಏನ್ ಗೊತ್ತು? ಎರಡು ಪ್ರಕಾರಗಳು, ಶುದ್ಧ ಅಶುದ್ಧ ಎರಡೂ ಬಂತು. ಸಾಮಾನ್ಯ ಅಂತಂದ್ರೆ ಅದು ಸಾಮಾನ್ಯ, ಅಲ್ಲಿ ಶುದ್ಧ ಅಶುದ್ಧ ಅನ್ನುವಂಥದ್ದು ಯಾವುದೂ ಇಲ್ಲ. ಒಟ್ಟಿನಲ್ಲಿ ಆತ್ಮ ಇದೆ. ಆತ್ಮ ಒಂದು ದ್ರವ್ಯ. ಅದು ಯಾವುದೇ ಪರ್ಯಾಯದಲ್ಲಿರಲಿ, ಇರಲಿ, ಆ ಪರ್ಯಾಯ ಯಾವಾಗಲೂ ಇದ್ದಿರ್ತದೆ. ಆತ್ಮ ಇದೆ ಅಂತಂದ್ರೆ ಯಾವುದಾದ್ರೂ ಒಂದು ಪರ್ಯಾಯ ಇದ್ದೇ ಇರ್ತದೆ. ಇದು ಅನಾದಿ ಅನಂತ. ಇದು ಅನಾದಿ ಅನಂತ. ಸಾಮಾನ್ಯ ಪರ್ಯಾಯ ಅನಾದಿ ಅನಂತ. ಆದರೆ ವಿಶೇಷ ಪರ್ಯಾಯ ಅದರಲ್ಲಿ ಭೇದ ಆಗ್ತದೆ. ಅದು ಸಾಧಿ ಸಾಂತವೂ ಇರಬಹುದು, ಸಾಧಿ ಅನಂತವೂ ಇರಬಹುದು, ಮತ್ತೊಂದು ಅನಾದಿ ಸಾಂತವೂ ಇರಬಹುದು. ಅನಾದಿ ಕಾಲದಿಂದ ಇತ್ತು, ಈಗಿಲ್ಲ, ನಾಶವನ್ನು ಹೊಂದಿತು.
ಇನ್ನು ತಾವು ಹೇಳುವಂತೆ ಇನ್ನೊಂದು ದೃಷ್ಟಿಯಿಂದ ಇದನ್ನ ವಿಚಾರ ಮಾಡಿಕೊಳ್ಳೋಣ. ದ್ರವ್ಯ ಪರ್ಯಾಯಕ್ಕೆ ಎರಡು ಭೇದ, ಒಂದು ಶುದ್ಧ ಒಂದು ಅಶುದ್ಧ. ಶುದ್ಧ ಪರ್ಯಾಯ ಅದಕ್ಕೆ ಒಂದೇ ಭೇದ ಇದೆ, ಸಾಧಿ ಅನಂತ. ಆದರೆ ಅಶುದ್ಧ ಪರ್ಯಾಯಕ್ಕೆ, ದ್ರವ್ಯದ ಅಶುದ್ಧ ಪರ್ಯಾಯಕ್ಕೆ ಅನಾದಿ ಅನಂತ ಅನ್ನುವಂಥದ್ದು ಕೂಡ ಇದೆ, ಅನಾದಿ ಶಾಂತ ಅನ್ನುವಂಥದ್ದು ಕೂಡ ಇದೆ. ಹೇಗೆ ಅದನ್ನು ತಿಳ್ಕೊಳ್ಳೋಣ. ಇದು ಹೇಗೆ? ನಿಗೋಧದಲ್ಲಿ ಇರ್ತಕ್ಕಂತಹ ನಿಗೋಧಿ ಜೀವಿಗಳು, ಎಷ್ಟೋ ನಿಗೋಧಿ ಜೀವಿಗಳು ಅನಂತ ಕಾಲದಿಂದ ಅದೇ ಪರ್ಯಾಯದಲ್ಲಿವೆ. ಅವುಗಳ ದ್ರವ್ಯ ಪರ್ಯಾಯ ಶುದ್ಧವೋ ಅಥವಾ ಅಶುದ್ಧ? ಅಶುದ್ಧ. ಆಮೇಲೆ ಎಷ್ಟೋ ಆ ನಿಗೋಧಿ ಜೀವಿಗಳಲ್ಲಿ ಎಷ್ಟೊಂದೋ ಬಹುಸಂಖ್ಯೆಯಲ್ಲಿ ಎಷ್ಟೋ ಜೀವಿಗಳಿಗೆ ಅದೇ ಪರ್ಯಾಯದಲ್ಲಿ ಇರುವಂತಹ ನಿಯೋಗ ಇದೆ. ಮೊದಲು ಅಲ್ಲೇ ಇದ್ದವು, ಅನಂತ ಕಾಲದವರೆಗೆ ಮತ್ತೆ ಅಲ್ಲೇ ಇರುವಂತವುಗಳಿವೆ. ಈ ನಿಗೋಧಿ ಜೀವಿಗಳನ್ನು ಸೇರಿಸಿಕೊಳ್ಳಬೇಕು, ಈ ಭವ್ಯ ನಿಗೋಧಿ ಜೀವಿಗಳನ್ನು ಇದರಲ್ಲಿ ಸೇರಿಸಿಕೊಳ್ಳಬೇಕು, ಮತ್ತು ಅಭವ್ಯ ನಿಗೋಧಿ ಜೀವಿಗಳನ್ನು ಕೂಡ ಇದರಲ್ಲಿ ಸೇರಿಸಿಕೊಂಡು ತಿಳ್ಕೊಳ್ಬೇಕು. ನಿಗೋಧ ಪರ್ಯಾಯದಲ್ಲಿ ಅದೆಷ್ಟೋ ಬಹುಸಂಖ್ಯೆಯಲ್ಲಿ ನಿಗೋಧದಲ್ಲಿಯೇ ಇರುವಂತಹ ಜೀವಿಗಳಾಗಿವೆ. ಅನಂತ ಕಾಲದವರೆಗೆ ಅದೇ ನಿಗೋಧದಲ್ಲಿ ಇರುವಂತವುಗಳಿವೆ. ಅವುಗಳಿಗೆ ನಿತ್ಯ ನಿಗೋಧಿ ಜೀವ ಅಂತಾರೆ. ಈ ನಿತ್ಯ ನಿಗೋಧಿ ಜೀವಿಗಳಿಗೆ ಮತ್ತೆ ಒಂದು ಭೇದಿದೆ. ಯಾವುದು? ಅಲ್ಲ ಅಲ್ಲ, ಈ ನಿಗೋಧಿ ಜೀವಕ್ಕೆ ಮತ್ತೊಂದು ಭೇದ ಇದೆ. ಅನಾದಿ ಕಾಲದಿಂದ ಈ ಜೀವ ನಿಗೋಧದಲ್ಲಿಯೇ ಇತ್ತು, ಆದರೆ ಹೊರಬರತಕ್ಕಂತಹ ಯೋಗ್ಯತೆ ಇದೆ. ಇತರ ಪರ್ಯಾಯಕ್ಕೆ ನಿಗೋಧ ಪರ್ಯಾಯವನ್ನು ತ್ಯಾಗ ಮಾಡಿ ಯಾವುದು ನಿಗೋಧ ಪರ್ಯಾಯ ಅಲ್ಲವೋ ಅಂಥ ಪರ್ಯಾಯಕ್ಕೆ ಬರುವಂತಹ ಶಕ್ತಿ ಇದೆ, ಪಾತ್ರತೆ ಇದೆ, ಯೋಗ್ಯತೆ ಇದೆ. ಇಲ್ಲಿ ತನಕ ಬಂದಿಲ್ಲ, ಎಂದಾದರೂ ಬಂದಿದ್ದು ಬರುವಂತಹ ಶಕ್ತಿ ಇದೆ ಅನ್ನುವಂತಹ ನಿಗೋಧ ರಾಶಿ ಜೀವಿಗಳು ಕೂಡ ಅಲ್ಲಿವೆ. ಮತ್ತು ಅದೇ ನಿಗೋಧ ಪರ್ಯಾಯದಲ್ಲಿ ಹಿಂದೆಂದೂ ಬಂದಿಲ್ಲ, ಮುಂದೆಂದೂ ಬರಲಿಕ್ಕೆ ಶಕ್ಯವಿಲ್ಲ ಅನ್ನುವಂತಹ ನಿಗೋಧಿ ಜೀವಿಗಳು ಕೂಡ ಅಲ್ಲಿವೆ. ಅವುಗಳಿಗೆ ಏನನ್ಬೇಕು? ಅನಾದಿ ಅಶುದ್ಧ, ಅನಾದಿ ಅಶುದ್ಧ ಅನಂತ ಪರ್ಯಾಯ. ಅನಾದಿ ಅಶುದ್ಧ ಅನಂತ ಪರ್ಯಾಯ. ಅನಾದಿ ಕಾಲದಿಂದ ಅಶುದ್ಧ ದ್ರವ್ಯ ಪರ್ಯಾಯ, ಅಶುದ್ಧ ಅನಂತ ಕಾಲದವರೆಗೆ ಅದೇ ದ್ರವ್ಯ ಪರ್ಯಾಯದಲ್ಲಿ ಜೀವಿಸುವಂತಹ ಯೋಗ್ಯತೆ ಇರುವ ಕಾರಣ ಅದು ಅನಾದಿ ಅಶುದ್ಧ ಅನಂತ ಪರ್ಯಾಯ. ಹೇಗಿದೆ ನೋಡಿ, ಎಷ್ಟು ಆಳವಾಗಿದೆ. ಎಷ್ಟು ವಿಚಾರ ಮಾಡಿದರೂ ಕೂಡ ಅಲ್ಲಿಂದ ಹೊಸ ಹೊಸ ವಿಷಯಗಳು ಬರುತ್ತವೆ. ಆದರೆ ಆಗಮದ ಆಧಾರದಿಂದ ಇಂತಹ ಹೊಸ ಹೊಸ ವಿಷಯಗಳನ್ನು ಹೊರಗೆ ತರ್ತೇವೆ ಅಂತಂದ್ರೆ ಅದು ಮಾತ್ರ ಸಮ್ಯ ಜ್ಞಾನ. ನಾವು ಜಬರ್ದಸ್ತಿ ಹೊರಗೆ ತಂದ್ರೆ ಅದು ಕೃತಕ, ಅದು ತತ್ವಜ್ಞಾನ ಅಲ್ಲ, ಅದು ಅತತ್ವ. ಈ ಅತತ್ವ ಜ್ಞಾನವೇ ಮಿಥ್ಯಾ ಜ್ಞಾನ.
ಹೀಗಿದೆ. ತತ್ವ ಗೊತ್ತಿಲ್ಲ ಅಂತಂದ್ರೆ ಅತತ್ವ ಆಯ್ತು. ತತ್ವ ಗೊತ್ತಿಲ್ಲ ಅಂತಂದ್ರೆ ಅತತ್ವ ಆಯ್ತು. ಅತತ್ವ ಬಂತು ಅಂತಂದ್ರೆ ಕೃತಕ ಆಯ್ತು. ಕೃತಕ್ಕಾಯ್ತು ಅಂತಂದ್ರೆ ಅದು ಕೃತಕ, ಅದು ನಮ್ಮ ಆತ್ಮನಿಗೆ ಕಲ್ಯಾಣಕಾರಿ ಅಲ್ಲ. ಅದಕ್ಕಾಗಿ ನಾವು ಯಾವ ಗ್ರಂಥಗಳನ್ನು ಓದಬೇಕು ಅವುಗಳನ್ನೇ ಓದಬೇಕು. ಯಾವ ಗ್ರಂಥಗಳನ್ನ ಓದಿದಾಗ ನಮ್ಮ ಮನಸ್ಸಿನಲ್ಲಿ ಅನೇಕ ಭ್ರಾಂತಿಗಳು ನೆಲೆಗೊಂಡು ನಮ್ಮ ಜ್ಞಾನ ಕೃತಕವಾಗ್ತದೆಯೋ, ಕೃತಕ ಅನ್ನಿಸಿಕೊಳ್ಳಲಿಕ್ಕೆ ಶಕ್ಯವೋ ಅಂಥ ಗ್ರಂಥಗಳನ್ನು ನಾವು ಓದಬಾರದು, ಅದರಲ್ಲಿ ಅನುರಾಗವನ್ನು ತಾಳಬಾರದು. ಅಂದರೆ ಎಂಥ ಗ್ರಂಥಗಳು? ಸಂಪೂರ್ಣವಾಗಿ ಸತ್ಯವನ್ನ ವ್ಯಕ್ತ ಮಾಡತಕ್ಕಂತಹ ಶಕ್ತಿ ಸಾಮರ್ಥ್ಯ ಯಾವ ಗ್ರಂಥಗಳಲ್ಲಿ ಇಲ್ಲವೋ ಅವು ಶಾಸ್ತ್ರ ಅಲ್ಲ. ಅವುಗಳಿಂದ ದೂರ ಇರಬೇಕು ಭವ್ಯಾತ್ಮರು. ಯಾಕೆಂದ್ರೆ ಭವ್ಯಾತ್ಮರಿಗೆ ಭವಿತು ಯೋಗ್ಯ ಭವ್ಯ, ಭವ್ಯಾತ್ಮರಿಗೆ ಮೋಕ್ಷ ಪರ್ಯಾಯವನ್ನು ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಶಕ್ತಿ ಇದೆ. ಭವಿತು ಆ ಪರ್ಯಾಯದಲ್ಲಿ ನಾವು ಹುಟ್ಟುವಂತಹ, ಆ ಪರ್ಯಾಯವನ್ನು ನಾವು ಧಾರಣೆ ಮಾಡಿಕೊಳ್ತಕ್ಕಂತಹ, ಆ ಪರ್ಯಾಯವನ್ನು ಸ್ವೀಕರಿಸುವಂತಹ ಶಕ್ತಿ ನಮ್ಮಲ್ಲಿ ಇದೆ. ಆದ್ದರಿಂದ ನಾವು ನಮ್ಮ ಭವ್ಯತ್ವ ಆ ಶಕ್ತಿಯನ್ನ ವ್ಯಕ್ತ ಮಾಡಿಕೊಳ್ಳಲಿಕ್ಕೆ ಯಾವ ಗ್ರಂಥಗಳು ನಮ್ಮನ್ನ ನಿಜವಾದ ಜ್ಞಾನಕ್ಕೆ ತಕ್ಕೊಂಡು ಹೋಗುವುದಿಲ್ಲವೋ ಅಂಥ ಗ್ರಂಥಗಳಿಂದ ದೂರ ಇರಬೇಕು. ದೂರ ಇರಬೇಕು ಅಂದರೆ ತತ್ವಜ್ಞಾನವನ್ನ ಹೇಳ್ತಕ್ಕಂತಹ ಗ್ರಂಥಗಳಲ್ಲಿ ದೋಷಗಳಿರಬಾರದು. ಅಂಥ ಗ್ರಂಥಗಳಲ್ಲಿ ಸ್ವಾಧ್ಯಾಯಕ್ಕಾಗಿ ಆಯ್ದುಕೊಳ್ಳಬೇಕು. ಆಚಾರ್ಯರು ಬರೆದಿರತಕ್ಕಂತಹ ಪ್ರಾಮಾಣಿಕ ಗ್ರಂಥಗಳನ್ನೇ ಸ್ವಾಧ್ಯಾಯ ಮಾಡಬೇಕೀಗ. ಮಧ್ಯದಲ್ಲಿ ಅವುಗಳನ್ನ ಆಚೆ ಈಚೆಯವರು ವ್ಯಾಖ್ಯಾನ ಮಾಡಿ ಆ ತತ್ವಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಏನೇನೋ ತಮ್ಮದೇ ಆಗಿರ್ತಕ್ಕಂತಹ ಆ ವಾಣಿಗೆ ಮಿಶ್ರಣವನ್ನ ಮಾಡಿ ಸೇರಿಸಿದ್ದಾರೆ. ಜ್ಞಾನ ಇಲ್ಲದ ಕಾರಣ ಸೇರ್ಪಡೆಯಾಗಿದೆ, ಅಲ್ಲಿ ಜ್ಞಾನ ಇರಲಿಲ್ಲ ಸೇರ್ಪಡೆಯಾಗಿದೆ ಅನ್ನುವಂತಹ ಗ್ರಂಥಗಳಿಂದ ನಾವು ಯಾವಾಗಲೂ ದೂರ ಇರಬೇಕು. ಅದಕ್ಕಿಂತ ಶ್ರೇಷ್ಠವಾದ ಗ್ರಂಥಗಳ ಸದ್ಭಾವ ಈ ಲೋಕದಲ್ಲಿರುವಾಗ ಅವುಗಳನ್ನೇ ಯಾಕೆ ಸ್ವಾಧ್ಯಾಯ ಮಾಡಬೇಕು? ಅವುಗಳಿಂದ ದೂರ ಇರಬೇಕು. ಅವುಗಳಿಂದ ಅನುರಾಗವನ್ನ ತಾಳಬಾರದು. ಅವುಗಳನ್ನು ಬಹಳ ದಿನದಿಂದ ನಾವು ಸ್ವಾಧ್ಯಾಯ ಮಾಡಿದ್ದೇವೆ, ಅವುಗಳನ್ನು ಹೇಗೆ ಬಿಡುವುದು, ಬಿಡಲಿಕ್ಕೆ ಶಕ್ತಿಯಿಲ್ಲ ಅನ್ನುವಂತಹ ಆಗ್ರಹ ಬರಬಾರದು. ಆಗ್ರಹ ಬುದ್ಧಿ ಆಗಬಾರದು. ಆಗ್ರಹ ಇದು ಆತ್ಮನಿಗೆ ದೋಷ. ಯಾವ ಗುಣದ ದೋಷ? ಜ್ಞಾನ ಗುಣದ ದೋಷ. ಕ್ಷಾಯೋಪಶಮಿಕ ಜ್ಞಾನ ಗುಣ, ಮತಿಜ್ಞಾನ, ಶ್ರುತಜ್ಞಾನ. ಈ ಜ್ಞಾನ ಗುಣದ ದೋಷ. ಜ್ಞಾನದಲ್ಲಿ ವಿವೇಕ ಉಳಿಯುವುದಿಲ್ಲ. ಅವಿವೇಕತನದಿಂದ ಅವುಗಳನ್ನೇ ಸ್ವಾಧ್ಯಾಯ ಮಾಡಿ 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 ಅವುಗಳನ್ನೇ ಧಾರಣೆ ಮಾಡಿ ಆ ವಿಷಯಗಳನ್ನೆಲ್ಲ ಅಳವಡಿಸಿಕೊಂಡು ಅದನ್ನೇ ಹೇಳುವುದು, ಅದನ್ನೇ ಚಿಂತಿಸಿಕೊಳ್ಳುವುದು. ಹೀಗೆ ಮಾಡಿದಾಗ ನಮ್ಮ ಜ್ಞಾನ ಮಿಥ್ಯಾ ಜ್ಞಾನದಲ್ಲಿ, ಅವಿವೇಕ ಪೂರ್ಣವಾದ ಜ್ಞಾನದಲ್ಲಿ ಕನ್ವರ್ಟ್ ಆಗಿ ಆ ಜ್ಞಾನ ಶಕ್ತಿ ವೈಭಾವಿಕ ಪರಿಣತಿಯನ್ನು ಹೊಂದುತ್ತದೆ. ಈ ವೈಭಾವಿಕ ಪರಿಣತಿಗೆ ನಮ್ಮ ಜ್ಞಾನ ಸಿಕ್ಕು ಹಾಕಿಕೊಳ್ಳಬಾರದು ಅಂತಂದ್ರೆ ಅದರ ವಿಸರ್ಜನ ಪುರುಷಾರ್ಥ ಪೂರ್ವಕವಾಗಿ ಮಾಡಲೇಬೇಕು. ಇವತ್ತು ಮಾಡಿ
ಎಂದಾದರೂ ಮಾಡಲಿಕ್ಕೇ ಬೇಕು ಅನ್ನುವಂಥದ್ದು ಅವಶ್ಯಕವೋ ಅಥವಾ ಅನಾವಶ್ಯಕ? ಇದು ಅವಶ್ಯಕ. ಅನುರಾಗ ಬೇಡ. ಯಾವುದರಲ್ಲಿ ಅಜ್ಞಾನಿಗಳ ಉಪದೇಶ ಇದೆಯೋ ಅದು ನಮ್ಮ ಬದುಕಿಗೆ ಅನಾವಶ್ಯಕ. ಯಾವುದರಲ್ಲಿ ಜ್ಞಾನಿಗಳ ಹೇಳಿರುವಂತಹ ತತ್ವಗಳಿವೆಯೋ, ಜ್ಞಾನಿಗಳಿಂದ ಬರೆದಿರತಕ್ಕಂತಹ ನಿರ್ದೋಷ ತತ್ವಗಳಿವೆಯೋ, ಯಾವ ತತ್ವಗಳನ್ನ ಅಧ್ಯಯನ ಮಾಡಿದಾಗ ಪೂರ್ವಾಪರ ದೋಷಗಳು ಉಂಟಾಗದಂತಹ ತತ್ವಗಳಿವೆಯೋ ಆ ತತ್ವಗಳು, ಅಂಥ ತತ್ವಗಳು ಯಾವ ಗ್ರಂಥದಲ್ಲಿ ಇವೆಯೋ ಆ ಗ್ರಂಥಗಳನ್ನು ಕೂಡ ಹುಡುಕುವಂತಹ ಪುರುಷಾರ್ಥವನ್ನ ಮಾಡಿ ಅವುಗಳನ್ನೇ ನಮ್ಮ ಸ್ವಾಧ್ಯಾಯದ ಅಂಗವಾಗಿ ಇಟ್ಟುಕೊಂಡು ಸ್ವಾಧ್ಯಾಯದ ಅಂಗದ ರೂಪದಲ್ಲಿ ಅವುಗಳನ್ನು ಸ್ವಾಧ್ಯಾಯ ಮಾಡಿ ಆ ಜ್ಞಾನವನ್ನು ಬೆಳೆಸಿಕೊಂಡರೆ ನಮ್ಮ ಜ್ಞಾನ ಗುಣ ವೈಭಾವಿಕ ಪರಿಣತಿಯಲ್ಲಿ ಸೇರಿರುವಂತಹ ಮಿಥ್ಯಾ ಪರಿಣತಿಯಲ್ಲಿ ಸೇರಿರುವಂತಹ ಜ್ಞಾನ ತನ್ನ ಮಿಥ್ಯಾ ಪರ್ಯಾಯದಿಂದ ಬಿಡುಗಡೆಯನ್ನು ಹೊಂದಿ ಬಿಡಿಸಿಕೊಂಡು ತನ್ನನ್ನು ತಾನೇ ಬಿಡಿಸಿಕೊಂಡು ಹೊರಬರ್ತದೆ. ಅದಕ್ಕಾಗಿ ನಾವೇ ನಮ್ಮ ಪುರುಷಾರ್ಥದಿಂದ ನಮ್ಮ ಆತ್ಮನಲ್ಲಿ ಪುರುಷಾರ್ಥ ಮಾಡಿ ನಾವೇ ಬಿಡಿಸಿಕೊಳ್ಳಬೇಕು. ಬಿಡಿಸುವವರು ಯಾರೂ ಇಲ್ಲ. ಹೇಗೆ ಬಿಡಿಸಿಕೊಳ್ಳಬೇಕು ಅನ್ನುವಂತಹ ಉಪದೇಶ ಕೊಡುವ ನಿಮಿತ್ತಗಳಿವೆ ಬಾಹ್ಯದಲ್ಲಿ, ಬಾಹ್ಯ ಜಗತ್ತಿನಲ್ಲಿ. ಆದರೆ ಬಿಡಿಸಿ ಕೊಳ್ಳುವಂತಹ ಪುರುಷಾರ್ಥವನ್ನು ಹೊಂದಿದರೆ ಮಾತ್ರ ನಮ್ಮ ಜ್ಞಾನ ಹೊರಬರ್ತದೆ. ಇಲ್ಲ ಅಂತಂದ್ರೆ ಅಲ್ಲಿಯೇ ಸುತ್ತಾಟ, ಅಲ್ಲಿಯೇ ಸುತ್ತಾಟ. ಈ ಸುತ್ತಾಟ ಚಕ್ರವೇ ಸಂಸಾರ. ಈ ಸುತ್ತಾಟಕ್ಕೆ ಕಾರಣವಾದದ್ದೇ ಛದ್ಮಸ್ಥ ಪ್ರಣೀತ ಜ್ಞಾನ. ಛದ್ಮಸ್ಥ ಪ್ರಣೀತ ಜ್ಞಾನ ಅಂದ್ರೆ ಛದ್ಮಸ್ಥರು ಯಾವ ತತ್ವಗಳನ್ನು ಬೋಧಿಸಿದರೂ ಅದರಲ್ಲಿ ದೋಷ ಇರಲೇಬೇಕು. ಛದ್ಮಸ್ಥರು ಅಂತಂದ್ರೆ ಯಾರ್ಯಾರು? ಇದನ್ನು ಕೂಡ ತಿಳ್ಕೊಳ್ಳೋಣ. ತೀರ್ಥಂಕರರ ದಿವ್ಯ ಧ್ವನಿಯನ್ನು ಕೇಳಿ ದ್ವಾದಶಾಂಗದ ರೂಪದಲ್ಲಿ ಆ ಸುತವನ್ನ ಎಲ್ಲ ಕೇಂದ್ರೀಕರಿಸಿಕೊಂಡು ದ್ವಾದಶಾಂಗ ಶಾಸ್ತ್ರವನ್ನ ರಚಿಸುವಂತಹ ಗಂಧರ ಪರಮಿಷ್ಠಿಗಳು ಛದ್ಮಸ್ಥರಿದ್ದಾರೆ. ಅದಕ್ಕಾಗಿ ಗಂಧರ ಪರಮಿಷ್ಠಿಗಳು ಕೂಡ ತಮ್ಮಿಂದ ಯಾವ ವಿಷಯಗಳನ್ನು ಅದಕ್ಕೆ ಸೇರಿಸದೆ ಕೇವಲ ಜ್ಞಾನದಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ತಕ್ಕಂತಹ ಪದಾರ್ಥಗಳ ಆ ದಿವ್ಯ ಸ್ವರೂಪವನ್ನ ಯಥಾವತ್ತಾಗಿ ಅವರು ಹೇಳಿರ್ತಾರೆ. ಯಥಾವತ್ತಾಗಿ ಹೇಗಿದೆಯೋ ಹಾಗೆ, ಯಥಾವತ್ ಅಂತಂದ್ರೆ ಏನು, ಹೇಗಿದೆಯೋ ಹಾಗೆ ಅದೇ ರೂಪದಲ್ಲಿ ಹೇಳಿರ್ತಾರೆ. ಆ ಹೇಳುವಂತಹ ವಿಷಯಗಳು ಎಷ್ಟೋ ನಮ್ಮ ಬುದ್ಧಿಗೆ ನಿಲುಕುವಂತಹ ವಿಷಯಗಳು ಕೂಡ ಇರುವುದಿಲ್ಲ. ಅಂಥ ವಿಷಯಗಳನ್ನು ಹೇಳಿರ್ತಾರೆ. ನಮ್ಮ ಬುದ್ಧಿಗೆ ನಿಲುಕುವಂತಹ ವಿಷಯಗಳನ್ನು ಕೂಡ ಹೇಳಿರ್ತಾರೆ. ಅದೆಷ್ಟೋ ವಿಷಯಗಳನ್ನ ಅವುಗಳ ಲಕ್ಷಣವನ್ನ ಹೇಗಿದೆಯೋ ಹಾಗೇ ಹೇಳಿರುವಂತಹ ಆ ತತ್ವಗಳನ್ನ ಕೇಳಿ ಗಣಧರ ಪರಮೇಶ್ವರಿಗಳು ಮಾತ್ರ ಆ ಒಂದು ದ್ವಾದಶಾಂಗದ ಸೂತ್ರಗಳ ರೂಪದಲ್ಲಿ ಒಂದು ಸಂಗ್ರಹಣೆ ಅನ್ನುವಂಥದ್ದನ್ನ ಸಂಗ್ರಹಣೆ ಮಾಡಿ ಅದನ್ನು ಗುಂತಿಸಿ ಕೊಟ್ಟಿರ್ತಾರೆ, ಸಂಗ್ರಹಿಸಿ ಕೊಟ್ಟಿರ್ತಾರೆ, ಏಕತ್ರಿತಗೊಳಿಸಿ ಅವರು ಹೇಗೆ ಹೇಳಿದ್ರು ಹಾಗೇನೇ ಇಟ್ಟಿರ್ತಾರೆ. ಮತ್ತು ಅವುಗಳ ವ್ಯಾಖ್ಯಾನ ಮಾಡುವಾಗ ಅವರು ಹೇಗೆ ಹೇಳಿದ್ರೋ ಅದೇ ತರದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಗಂಧರ್ವ ಪರಮಿಷ್ಠಿಗಳು ಕೂಡ ಹೇಳತಕ್ಕಂತಹ ಆ ವಿಷಯ
ತಮ್ಮದಲ್ಲ. ಕೇವಲಿಗಳು ಹೇಳಿದ್ದನ್ನೇ ಹೇಳ್ತಾರೆ. ನಾವು ಕೂಡ ಅದೇ ತರ ಇರಬೇಕು. ಕೇವಲಿಗಳು ಹೇಳಿದ್ದೇ ಹೇಳಿರುವಂತಹ ತತ್ವಗಳು ಆ ಯಾವ ಗ್ರಂಥಗಳಲ್ಲಿದೆಯೋ ಅವುಗಳನ್ನೇ ಸ್ವಾಧ್ಯಾಯ ಮಾಡಬೇಕು. ಆವಾಗ ಸತ್ಯ ನಮ್ಮ ಕೈಗೆ ಸಿಕ್ಕ ಹೋಗ್ತದೆ. ಅವುಗಳನ್ನೇ ಅಧ್ಯಯನ ಮಾಡಬೇಕು. ನಮ್ಮ ಬದುಕಿನ ಸುಖಕ್ಕೆ, ಆತ್ಮಸಿದ್ಧಿಗೆ, ಕರ್ಮಗಳ ನಿರ್ಜರಿಗೆ ಎಂಥ ಶಾಸ್ತ್ರ ಬೇಕು, ಎಂಥ ಗುರು ಬೇಕು, ಎಂಥ ದೇವರು ಬೇಕು, ಎಂಥ ದೇವರ ವಾಣಿ ಬೇಕು. ಇದೆಲ್ಲ ನಾವು ವಿಚಾರಿಸಿಕೊಂಡು ಯಾವುದು ಬೇಕೋ ಅದನ್ನು ಗ್ರಹಣೆ ಮಾಡಿದಾಗ ಮಾತ್ರ ಆತ್ಮಕಲ್ಯಾಣ ಶಕ್ಯ. ಆತ್ಮಕಲ್ಯಾಣ ಶಕ್ಯ. ಅದಕ್ಕಾಗಿ ನಾವು ನಮ್ಮ ಆತ್ಮಕಲ್ಯಾಣಕ್ಕಾಗಿ ನಿಜವಾದ ತತ್ವಗಳನ್ನು ಪ್ರಾಪ್ತ ಮಾಡಿಕೊಳ್ಳುವುದು ಅತಿ ಅವಶ್ಯಕ. ಅದು ಮಿಥ್ಯಾ ಆಗಿರಬಾರದು. ಕಂಪ್ಯಾರಿಟಿವ್ ಸ್ಟಡಿ ಮಾಡಬೇಕು. ತಪ್ಪೇನು ಸರಿ ಏನು ಚರ್ಚೆ ಮಾಡಬೇಕು, ತಿಳ್ಕೊಳ್ಳೋದಿಲ್ಲ. ತಪ್ಪಿದ್ದನ್ನು ತೆಗೆದು ಹಾಕಬೇಕು, ಅದನ್ನು ಒಪ್ಪಿಕೊಳ್ಳಬಾರದು. ತಪ್ಪಿದ್ದನ್ನು ತೆಗೆದು ಹಾಕಿ ಒಪ್ಪಿದ್ದನ್ನು ಒಪ್ಪಿ, ತಪ್ಪಿದ್ದನ್ನು ತೆಗೆದು ಹಾಕಿ ಒಪ್ಪಿದ್ದನ್ನು ಒಪ್ಪಿಕೊಂಡು ನಾವು ಮುನ್ನಡೆಯಬೇಕು. ಯಾವುದರಲ್ಲೂ ಆಗ್ರಹ ಬರಬಾರದು ಅನ್ನುವುದೇ ನಮ್ಮ ಜ್ಞಾನದಲ್ಲಿರತಕ್ಕಂತಹ ಮಾರ್ಗವತ್ವ ಗುಣ. ಮಾನವಶಾಹಿಯನ್ನು ಜಯಿಸಿದಾಗ ಯಾವ ಧರ್ಮ ಉಂಟಾಗ್ತದೆ? ಮಾರ್ಗವ ಗುಣ. ಅತ್ಯಂತ ಮೃದುತೆಯಿಂದ, ಮಾರ್ಗವ ಪರಿಣಾಮಗಳಿಂದ, ಮಾರ್ಗವ ಭಾವಗಳಿಂದ ಮಾನ ಅನ್ನತಕ್ಕಂಥ ಮಾನ, ಸಮ್ಮಾನ, ಅಪಮಾನ ಅನ್ನುವಂಥ ಈ ವೈಭಾವಿಕ ಪರಿಣತಿಯಿಂದ ಹೊರಬಂದು ನಾವು ಮಾರ್ಗವ ಧರ್ಮವನ್ನು ಆಧರಿಸುವಂತಹ ಸ್ವಭಾವದವರಾಗಿದ್ದರೆ ಆ ಸ್ವಭಾವಕ್ಕೆ ಎಲ್ಲವೂ ಕೂಡ ಲಭ್ಯ ಇದೆ ಈ ಸಂಸಾರದಲ್ಲಿ. ಸತ್ಯ ಅದು ಕೂಡ ಲಭ್ಯವಿದೆ, ಅಸತ್ಯ ಅದು ಕೂಡ ಲಭ್ಯವಿದೆ. ಆದರೆ ನಮ್ಮ ಬದುಕಿನ ಹಿತಕ್ಕೆ ಸತ್ಯ ಬೇಕು ಅಥವಾ ಅಸತ್ಯ ಬೇಕು ಎನ್ನುವುದನ್ನು ನಾವೇ ವಿಚಾರಿಸಬೇಕೇ ವಿನಃ ಯಾರೂ ಕೂಡ ವಿಚಾರಿಸುವಂಥವರಿಲ್ಲ. ನಮ್ಮ ಕಲ್ಯಾಣಕ್ಕಾಗಿ ನಮ್ಮ ಸತ್ವತ್ವವನ್ನು ನಾವೇ ವಿಚಾರಿಸಬೇಕು. ಇದೇ ಆಕಿಂಚನ್ಯ ಧರ್ಮ, ಉತ್ತಮ ಆಕಿಂಚನ್ಯ ಧರ್ಮ. ಮಾರ್ಗವ ಗುಣ ಹೇಗಿರಬೇಕು ಅಂತಂದ್ರೆ ಉತ್ತಮವಾಗಿರಬೇಕು. ಸತ್ಯ ಹೇಗಿರಬೇಕು ಅಂತಂದ್ರೆ ಅದು ಕೂಡ ಉತ್ತಮವಾಗಿರಬೇಕು. ಇಲ್ಲಿ ಉತ್ತಮ ಅನ್ನುವಂತಹ ಶಬ್ದಕ್ಕೆ ಇರುವ ಇನ್ನಿಷ್ಟು ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಉತ್ತಮ ಅಂತಂದ್ರೆ ಏನು? ಶ್ರೇಷ್ಠ. ಇದು ಶಾಬ್ದಿಕ ಅರ್ಥ ಆಯಿತು. ಉತ್ತಮ ಅಂದ್ರೆ ಶಬ್ದ ನಮಗೆ ನೀಡುವಂತಹ ಅರ್ಥ. ಉತ್ತಮ ಅಂದರೆ ಶ್ರೇಷ್ಠ. ಏನು ಶ್ರೇಷ್ಠ? ಕ್ಷಮಾ ಶ್ರೇಷ್ಠ, ಮಾರ್ಗವ ಶ್ರೇಷ್ಠ, ಆರ್ಜವ ಶ್ರೇಷ್ಠ. ಎಲ್ಲವೂ ಶ್ರೇಷ್ಠವಾಗಿರಬೇಕು. ಸತ್ಯ ಅದೂ ಕೂಡ ಶ್ರೇಷ್ಠತಮ ಸತ್ಯ ಆಗಿರಬೇಕು. ಇದೆಲ್ಲ ಸತ್ಯ ಸತ್ಯ ಸತ್ಯ, ಎಲ್ಲವೂ ಶ್ರೇಷ್ಠ ಶ್ರೇಷ್ಠ ಶ್ರೇಷ್ಠ, ಎಲ್ಲವೂ ಉತ್ತಮ 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 ಇರಬೇಕಲ್ಲ. ಎಲ್ಲವೂ ಉತ್ತಮ 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 ಇದೆ ಅಂತಂದ್ರೆ ಅದೆಲ್ಲವೂ ಕೂಡ ಶರಣ 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 ಇರ್ತದಿಲ್ಲ. ಯಾವುದು ಉತ್ತಮವೋ ಅದಕ್ಕೆ ನಾವು ಶರಣರಾಗಬೇಕು. ಯಾವುದು ಸತ್ಯವೋ ಅದಕ್ಕೆ ನಾವು ಶರಣು ಹೋಗಬೇಕು. ಸತ್ಯವೇ ಶರಣು.
ಉತ್ತಮ ಕ್ಷಮೆಯೇ ಶರಣು, ಉತ್ತಮ ಮಾರ್ಗವೇ ಶರಣು, ಉತ್ತಮ ಅಕಿಂಚನವೇ ಶರಣು, ಉತ್ತಮ ತ್ಯಾಗವೇ ಶರಣು, ಉತ್ತಮ ಸಂಯಮವೇ ಶರಣು. ಯಾವುದು ಉತ್ತಮ ಮತ್ತು ಸಂಯಮ ಎರಡೂ ಪ್ರಕಾರವಾಗಿ ಇದೆಯೋ ಅದು ಮಂಗಲ ಅಂತ ಇರಲೇಬೇಕು. ಚಕ್ಕಾರಿ ಮಂಗಲಂ, ಅರಿಹಂತಾ ಮಂಗಲಂ, ಸಿದ್ಧಾ ಮಂಗಲಂ, ಸಾಹು ಮಂಗಲಂ. ಚಕ್ಕಾರಿನೂ ಉತ್ತಮ. ನೋಡಿ, ಯಾವುದು ಉತ್ತಮ ಇದೆಯೋ ಅದು ಮಂಗಲವೂ ಇದೆ, ಮತ್ತು ಯಾವುದು ಉತ್ತಮ ಹಾಗೂ ಮಂಗಲ ಎರಡೂ ಪ್ರಕಾರದಿಂದ ಇದೆಯೋ ಅದು ಶರಣು ಹೋಗಲಿಕ್ಕೆ ಯೋಗ್ಯವೂ ಆಗಿದೆ. ಇವೇ ಚಕ್ಕಾರಿ ಮಂಗಲಂ ಪಾಠ. ನಾವು ಅಂತೀವಷ್ಟೇ, ಇದರ ಬಗ್ಗೆ ಚಿಂತನೆ ಇಲ್ಲ. ಇದರ ಬಗ್ಗೆ ಚಿಂತನೆ ಬೇಕೋ ಬೇಡೋ? ಆ ಉತ್ತಮ ಸ್ಥಾನದಲ್ಲಿ, ಆ ಮಂಗಲ ಸ್ಥಾನದಲ್ಲಿ, ಆ ಶರಣ ಸ್ಥಾನದಲ್ಲಿ ಒಟ್ಟು ಎಷ್ಟಿದೆ ಅಂತಂದ್ರೆ ನಾಲ್ಕೇ ನಾಲ್ಕು. ಆ ನಾಲ್ಕು ಸ್ಥಾನಗಳಲ್ಲಿ ದಿಗಂಬರರಿದ್ದಾರೆ. ಆ ದಿಗಂಬರರ ಧರ್ಮ ಒಂದಿದೆ, ಮತ್ತು ಅದರಲ್ಲಿಯ 3 ಸ್ಥಾನಗಳಲ್ಲಿ ದಿಗಂಬರರಿದ್ದಾರೆ. ಭಗವಂತರು ಕೂಡ ದಿಗಂಬರ. ಆ ಭಗವಂತರಾಗಲಿಕ್ಕೆ ಪ್ರಯತ್ನ ಮಾಡುವಂತಹ ರತ್ನತ್ರಯಧಾರಿ ಮುನಿಗಳು ಕೂಡ ದಿಗಂಬರ. ಅವರಿಂದ ಹೊರಟಲ್ಪಟ್ಟಿರ್ತಕ್ಕಂತಹ ವಾಣಿ, ದಿವ್ಯವಾಣಿ, ಅದು ದಿಗಂಬರ ತತ್ವ. ಅವರ ವಾಣಿಯು ಕೂಡ ದಿಗಂಬರ. ಎಷ್ಟು ದಿಗಂಬರತ್ವ ಅದರೊಳಗೆ ಇದೆಯೋ ಅದೆಲ್ಲವೂ ಕೂಡ ಉತ್ತಮ ಇದೆ, ಅದೆಲ್ಲವೂ ಕೂಡ ಮಂಗಲ ಇದೆ, ಅದೆಲ್ಲವೂ ಕೂಡ ಶರಣ ರೂಪದಲ್ಲಿ ಶರಣದ ಎಲ್ಲ ಲಕ್ಷಣಗಳನ್ನು ಹೊಂದಿದೆ. ಈ ತರದಲ್ಲಿ ಜಯಿಸುವಂತಹ ಭವ್ಯಾತ್ಮರ ತಮ್ಮ ಆತ್ಮಿಕ ಎಲ್ಲ ದೋಷಗಳನ್ನ ಜಯಿಸುವಂತಹ ಭವ್ಯಾತ್ಮರ ಧರ್ಮದ ಹೆಸರೇ ಜೈನ ಧರ್ಮ. ದೋಷಗಳನ್ನು ಜಯಿಸುವವರಿಗೆ ಜೈನ ಅಂತ ಕರೀತಾರೆ, ದೋಷಗಳನ್ನ ಪಾಲಿಸುವಂತವರಿಗೆ ಅಜೈನ ಅಂತ ಕರೀತಾರೆ. ನಾವು ಜಯಿಸುವಂತಹ ದಾರಿಯಲ್ಲಿ ಮುನ್ನಡೆದಿದ್ದೇವೆ ಅಂತಂದ್ರೆ ನಾವು ಭಗವಂತರಾಗಬಹುದು. ದೋಷಗಳನ್ನು ಜಯಿಸುವಂತಹ ಪ್ರಶ್ನೆ ಇಲ್ಲಿದೆ. ನಾವು ನಮ್ಮ ದೋಷಗಳನ್ನು ಜಯಿಸುವಂತವರಾಗಬೇಕು. ನಮ್ಮ ಆತ್ಮಿಕ ದೋಷಗಳನ್ನೆಲ್ಲ ಜಯಿಸುವ ಆಶೆಯನ್ನ, ಅಪೇಕ್ಷೆಯನ್ನ ಹೊಂದಿ ಆ ಪುರುಷಾರ್ಥದ ದಾರಿಯ ಮೇಲೆ ನಡೆಯಬೇಕು. ಆವಾಗ ನಮ್ಮ ಆತ್ಮನು ಕೂಡ ಭಗವಂತನಾಗ್ತಾನೆ. ಉತ್ತಮ ಅಕಿಂಚನ್ಯ ಧರ್ಮ ಅಂತಂದ್ರೆ ಏನು? ಇಂಥ ತತ್ವಗಳನ್ನ ಒಳಗೊಂಡಂತಹ ಆ ಭವ್ಯಾತ್ಮರು ಆ ತತ್ವಗಳನ್ನು ತಮ್ಮ ಬದುಕಿಗೆ ಅಳವಡಿಸಿಕೊಂಡು ಎಲ್ಲವನ್ನೂ ತಿಳಿಸಿದ್ದಾರೆ. ದಿಗಂಬರ ಅವಸ್ಥೆಯನ್ನು ಹೊಂದಿದ್ದಾರೆ. ಇನ್ನು ತ್ಯಾಗ ಮಾಡಲಿಕ್ಕೆ ಏನೂ ಅಲ್ಪ ಸ್ವಲ್ಪನೂ ಕೂಡ ಉಳಿದಿಲ್ಲ ಅನ್ನುವಂತಹ ಅವಸ್ಥೆ, ಅದು ದಿಗಂಬರ ಅವಸ್ಥೆ. ದಿಗಂಬರ ಅವಸ್ಥೆಯಲ್ಲಿಯೇ ಈ ಆಕಿಂಚನ್ಯ ಧರ್ಮಕ್ಕೆ ಜನನ ಇದೆ, ಹುಟ್ಟಿದೆ, ಉದಯ ಇದೆ. ಈ 10 ಧರ್ಮಗಳು ಉದಯಿಸಬೇಕು ಅಂತಂದ್ರೆ ನಾವು ಬಾಹ್ಯದಲ್ಲೂ ದಿಗಂಬರಾಗಿರ್ತೇವೆ, ಅಷ್ಟೇ ಅಲ್ಲ ಅಭ್ಯಂತರದಲ್ಲೂ ಕೂಡ ದಿಗಂಬರ ಅವಸ್ಥೆಯನ್ನು ಹೊಂದಿರ್ತೀವಿ. ಯಾಕೆಂದ್ರೆ ಅಭ್ಯಂತರದಲ್ಲೂ ಕೂಡ ತ್ಯಾಗ ಮಾಡಲಿಕ್ಕೆ ಬಹಳಷ್ಟು ಇದೆ, ಹೊರಗಡೆಗೂ ಕೂಡ ತ್ಯಾಗ ಮಾಡಲಿಕ್ಕೆ ಬಹಳಷ್ಟು ಇದೆ. ಏನ್ ಮಾಡಬೇಕು? ಹೊರಗಿಂದಷ್ಟೇ ತ್ಯಾಗ ಮಾಡಬೇಕು ಅಥವಾ ಒಳಗಿನಿಂದಲೂ ತ್ಯಾಗ ಮಾಡಬೇಕು?
ಬಾಹ್ಯಾಭ್ಯಂತರ ಈ ಎಲ್ಲ ತ್ಯಾಗ ಮಾಡುವಂತ ಎಷ್ಟು ವಿಷಯ ಇದೆಯೋ ಅದೆಲ್ಲ ತ್ಯಾಗ ಮಾಡ್ತಾ 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 ಸಂಪೂರ್ಣವಾಗಿ ತ್ಯಾಗ ಎಲ್ಲಿ ಆಯಿತೋ ಅಲ್ಲಿ ತ್ಯಾಗ ಧರ್ಮ ಬಂತು. ಎಲ್ಲಿ ತ್ಯಾಗ ಆಗಿ ಹೋಗಿದೆಯೋ ಅಲ್ಲಿ ತ್ಯಾಗ ಧರ್ಮ ಇದೆ, ಇನ್ನೇನು ಉಳಿದಿಲ್ಲ. ಅಭ್ಯಂತರದಲ್ಲಿ ಏನು ಉಳಿದಿಲ್ಲ. ಇಂಥ ಸಮ್ಯಕ್ತ್ವ ಧರ್ಮ ಮತ್ತು ಚಾರಿತ್ರ ಧರ್ಮ ಇವು ಎರಡೂ ಪ್ರಾಪ್ತವಾಗಬೇಕು ಅಂತಂದ್ರೆ ಸಮ್ಯಕ್ತ್ವದ ಪ್ರಾಪ್ತಿಗೋಸ್ಕರ ನಾವು ಒಳ ಹೊರ ಎರಡು ಬಾಹ್ಯ ಅಭ್ಯಂತರ ಎರಡೂ ಪರಿಗ್ರಹಗಳನ್ನು ತ್ಯಾಗ ಮಾಡಿದ್ದೇವೆ. ಬಾಹ್ಯದಲ್ಲಿ ಸಮ್ಯಕ್ತ್ವದ ಸಿದ್ಧಿಗೆ, ಸಮ್ಯಕ್ತ್ವ ಧರ್ಮದ ಸಿದ್ಧಿಗೆ ಬಾಹ್ಯದಲ್ಲಿ ಯಾವ ಪರಿಗ್ರಹವನ್ನು ತ್ಯಾಗ ಮಾಡಿದ್ದೇವೆ ಅಂತಂದ್ರೆ ನಾವು ಉಗುರು ಕುದೇವ ಕುಶಾಸ್ತ್ರ ರೂಪವಾದ ಮತ್ತು ಈ ಮೂರರ ಉಪಾಸಕರಾಗಿರ್ತಕ್ಕಂತಹ ಆ ಅನಾಯತನಗಳನ್ನು ಪರಿಗ್ರಹ ಅಂತ ತಿಳ್ಕೊಂಡು ಆ ಪರಿಗ್ರಹದಿಂದ ಮುಕ್ತಿಯನ್ನು ಹೊಂದಿ 6 ಆಯತನಗಳ ಸೇವನೆಯನ್ನು ಮಾಡ್ತಾ ಇದ್ದೀವಿ, ಸೇವೆಯನ್ನು ಮಾಡ್ತಾ ಇದ್ದೀವಿ, ಸ್ವೀಕರಿಸಿದ್ದೇವೆ. ಆಯತನ ನಮಗೆ ಪರಿಗ್ರಹ ಅಲ್ಲ. ಸಮ್ಯಕ್ತ್ವದ ಧರ್ಮದ ಉತ್ಪತ್ತಿಗೆ ಆಯತನಗಳು ನಮಗೆ ಉಪಕರಣ, ಪರಿಗ್ರಹ ಅಲ್ಲ. ಆಯತನಗಳು ಉಪಕರಣ, ಅವುಗಳು ಪರಿಗ್ರಹ ಅಲ್ಲ. ಆದರೆ ಅನಾಯತನಗಳು ಉಪಕರಣವೋ ಅಥವಾ ಪರಿಗ್ರಹ? ಇವು ಪರಿಗ್ರಹ. ದ್ರವ್ಯ ಸಮ್ಯಕ್ತ್ವದ ಸಿದ್ಧಿಗೆ, ಬಾಹ್ಯ ಸಮ್ಯಕ್ತ್ವದ ಬಾಹ್ಯಾಚರಣೆಗಾಗಿ, ಸಮ್ಯಕ್ತ್ವದ ಬಾಹ್ಯಾಚರಣೆಗಾಗಿ ಈ ಪರಿಗ್ರಹವನ್ನ ತ್ಯಾಗ ಮಾಡಬೇಕು. ಇವು 6 ಪ್ರಕಾರ. ಇದನ್ನ ತ್ಯಾಗ ಮಾಡಿದಾಗ ನಮಗೆ ನಿಜವಾದ ದೇವ ಸತ್ಯದೇವ, ನಿಜವಾದ ಗುರು ಸತ್ಯ ಗುರು, ಇವರು ಹೇಳಿರುವಂತಹ ಉಪದೇಶ ಅವರ ವಾಣಿ ಅದು ಸತ್ಯ ಧರ್ಮವನ್ನ ಸಿದ್ಧಿಸಿಕೊಳ್ಳಲಿಕ್ಕೆ, ನಮ್ಮ ಬದುಕಿನಲ್ಲಿ ಸಿದ್ಧಿಸಿಕೊಳ್ಳಲಿಕ್ಕೆ ಅವರ ವಾಣಿ ಅದು ಸತ್ಯ ಧರ್ಮವನ್ನು ಸಿದ್ಧಿಸುವುದಕ್ಕೆ ಮಾಧ್ಯಮ. ಅವರ ಸತ್ಯವಾಣಿಯೇ ಸತ್ಯ ತತ್ವ. ಈ ತತ್ವಗಳನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಆತ್ಮನಲ್ಲಿರ್ತಕ್ಕಂತಹ ಸತ್ಯ ಧರ್ಮವನ್ನು ಸಿದ್ಧಿಸಿಕೊಳ್ಳಬಹುದು. ಹೀಗಿದೆ ಎಲ್ಲವೂ ಕೂಡ ದಾರಿ. ಹೇಗಿದೆ ಹಾಗೆ ಹೇಳಿದ್ದೇವೆ. ಹೇಗೆ ಹೇಳಿದ್ದೇವೆ? ಹೇಳಿದ್ದನ್ನೇ ಹೇಳಿದ್ದೇವೆ, ನಮ್ಮಿಂದ ಏನೂ ಹೇಳಿಲ್ಲ. ಹೇಳಿದ್ದನ್ನೇ ಹೇಳಬೇಕಲ್ಲ. ಈ ಹೇಳಿದ್ದನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ ಇದು ಯಾರದ್ದು ಅಂತ ಕೇಳಿದಾಗ ಕೇವಲಿ ಭಗವಂತರ ವಾಣಿ ಅಂತ ಹೇಳಬೇಕು. ಕೇವಲಿ ಭಗವಂತರ ವಾಣಿ. ಅವರ ವಾಣಿಯನ್ನ ನಾವು ಹೇಳಿದ್ದೀವೋ ಇಲ್ವೋ, ಇದು ಸತ್ಯವೋ ಅಸತ್ಯವೋ, ಇದಕ್ಕೆ ಏನು ಸಾಕ್ಷಿ, ಏನು ಪ್ರಮಾಣ? ಇದರ ಪ್ರಾಮಾಣಿಕತೆಯನ್ನ ಹೇಗೆ ಅರ್ಥೈಸಿಕೊಳ್ಳಬೇಕು? ಹೇಗೆ ಅರ್ಥೈಸಿಕೊಳ್ಳಬೇಕು ಅಂತಂದ್ರೆ ನಾವು ತರ್ಕ ಮಾಡಬೇಕು. ಆಗಮ ಆಧಾರದಿಂದ ತರ್ಕ ಮಾಡಿ ಆ ತರ್ಕದಲ್ಲಿ ಎಷ್ಟು ಪ್ರಶ್ನೆಗಳು ಉದ್ಭವಿಸುತ್ತವೆಯೋ ಆ ಉದ್ಭವಿಸಿದ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಕ್ಕಿತು ಅಂತಂದ್ರೆ ಅದು ಪ್ರಾಮಾಣಿಕ. ಸರಿಯಾದ ಉತ್ತರಗಳು ಸಿಗಲಿಕ್ಕೆ ತೊಂದರೆ ಆಯಿತು, ತೊಂದರೆ ಉಂಟಾಗ್ತಾ ಇದೆ ಅಂತಂದ್ರೆ ಅದು ಅಪ್ರಾಮಾಣಿಕ. ಹೀಗೆ ನಾವು ಯಾರ ವಾಣಿಯೇ ಆಗಿರಲಿ ಅದನ್ನ ಶೋಧಿಸಿಕೊಳ್ಳಲಿಕ್ಕೆ ಚರ್ಚೆ ಬೇಕು, ಸ್ವಾಧ್ಯಾಯ ಬೇಕು. ಚರ್ಚೆ ಸ್ವಾಧ್ಯಾಯ, ಚರ್ಚೆ ಸ್ವಾಧ್ಯಾಯ, ಚರ್ಚೆ ಸ್ವಾಧ್ಯಾಯ ದಿನನಿತ್ಯ ಮಾಡಿದಾಗ ಆ ಸತ್ಯ ಜ್ಞಾನ ಎಂದಿಲ್ಲ ನಾಳೆ ಎಂದಾದರೂ ನಮಗೆ ಸಿಗಲಿಕ್ಕೆ ಶಕ್ಯತೆ ಇದೆ. ಸಿಕ್ಕೇ ಹೋಗ್ತದೆ, ಸಿಕ್ಕೇ ಸಿಗ್ತದೆ. ಅದಕ್ಕಾಗಿಯೇ ನಾವು
ಸಾಮಾನ್ಯ ಜನರು ಸಾಮಾನ್ಯವಾದ ಬದುಕನ್ನು ಬದುಕುವುದು ಬೇಡ, ಒಂದು ವಿಶೇಷವಾದ ಬದುಕನ್ನು ಜೀವಿಸುವುದಕ್ಕಾಗಿ ಆ ಜೀವನಕ್ಕೆ ಒಂದು ಹುಟ್ಟು ಸಿಗಬೇಕು, ಅದು ಹುಟ್ಟಿಕೊಳ್ಳಬೇಕು, ಹೊಸ ಹುಟ್ಟು ಸಿಗಬೇಕು ಅಂತಂದರೆ ಹಳೆಯದನ್ನೆಲ್ಲ ತ್ಯಾಗ ಮಾಡಲಿಕ್ಕೆ ನಾವು ಚಿಂತೆಗೆ ಒಳಗಾಗಬಾರ್ದು. ತಕ್ಷಣ ಅದನ್ನು ತ್ಯಾಗ ಮಾಡಬೇಕು. ತಕ್ಷಣವೇ ಯಾವುದು ತ್ಯಜಿಸಲಿಕ್ಕೆ ಯೋಗ್ಯವೋ, ಯಾವುದು ನಮ್ಮ ಬದುಕಿನ ಸುಖಗಳಿಗೆ ಶಾಂತಿಗೆ ಕಾರಣ ಅಲ್ಲವೋ ಅಂಥ ಅತತ್ವಗಳನ್ನೆಲ್ಲ ತ್ಯಾಗ ಮಾಡಬೇಕು. ಆ ತತ್ವಕ್ಕೆ ಸೇರುವಂತಹ ದೇವಶಾಸ್ತ್ರ ಗುರು ಅಂದರೆ ಅತತ್ವಕ್ಕೆ ಸೇರಿರುವಂತಹ ದೇವಶಾಸ್ತ್ರ ಗುರು ಅದನ್ನು ತ್ಯಾಗ ಮಾಡಬೇಕು. ಎಲ್ಲಿ ಅತತ್ವ ಇದೆಯೋ ಅದೆಲ್ಲ, ಮತ್ತು ಎಲ್ಲಿ ತತ್ವ ಇದೆಯೋ ಅಂಥ ದೇವಶಾಸ್ತ್ರ ಗುರುಗಳನ್ನೇ ಮಾತ್ರ ಸ್ವೀಕರಿಸಬೇಕು. ಅದು ನಮ್ಮ ಕರ್ತವ್ಯ, ನಮ್ಮ ಹಿತಕ್ಕಾಗಿ ಇರುವಂತಹ ಅವಶ್ಯಕ ಕರ್ತವ್ಯ. ಅವರು ಸಿಕ್ಕಾಗ ನಾವು ತ್ಯಾಗ ಮಾಡಲಿಕ್ಕೆ ಶಕ್ಯ ಇದೆ. ಸಿಗದೇ ಇರುವಾಗ ಆ ತತ್ವಗಳನ್ನೇ ಅನುಸರಿಸಿ ಆ ತತ್ವದೊಂದಿಗೆ ನಡೀತಾ ಹೋಗ್ತಾ ಇದ್ದೇವೆ ಅಂತಂದ್ರೆ ನಾವು ತ್ಯಾಗ ಮಾಡುವುದನ್ನು ತ್ಯಾಗ ಮಾಡಲಿಕ್ಕೆ ಶಕ್ಯವೇ ಇಲ್ಲ. ಆ ತ್ಯಾಗದ ಸ್ವರೂಪದೇಶ, ಸತ್ ಉಪದೇಶ, ಸತ್ಯ ಉಪದೇಶ ಅದು ನಮಗೆ ದೊರಕಲಿಕ್ಕೆ ಶಕ್ಯವೇ ಇಲ್ಲ. ಸತ್ ಉಪದೇಶ, ಸ್ವರೂಪದೇಶ. ಸತ್ತಲ್ಲ, ಸತ್ಯರುವ ಉಪದೇಶ, ಸ್ವರೂಪದೇಶ. ಸತ್ ಅಂದ್ರೆ ಹಲಂತಿದೆ, ಡಬಲ್ ಇಲ್ಲ ಅಲ್ಲಿ. ಸತ್ತ ಇಲ್ಲ, ಸತ್ತ ಅರ್ಥ ಇದೆ. ಸತ್ಯ ಅಂದ್ರೆ ಸತ್ಯ. ಸತ್ ಇವತ್ತು ಇದೆ, ಮುಂದೆ ಎಂದಾದರೂ ಕೂಡ ತ್ರಿಕಾಲದಲ್ಲಿ ನೋಡಿದರೂ ಕೂಡ ಅದು ಯಾವಾಗಲೂ ಇದ್ದಿರ್ತದೆ. ಅದು ಸತ್ಯ. ಹೇಳ್ತಿರಲ್ಲ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಸುಳ್ಳು ಅಂತಂದ್ರೆ ಅಸತ್, ಸತ್ಯ ಅಂದ್ರೆ ಸತ್. ಆದರೆ ಸತ್ಯ ಯಾವಾಗಲೂ ಸಾಯುವುದಿಲ್ಲ. ಸತ್ಯಕ್ಕೆ ಸತ್ತ ಅಂತ ಅನ್ನಲಿಕ್ಕೆ ಶಕ್ಯವಿಲ್ಲ. ಸತ್ತ 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 ಸತ್ಯದ್ದವನು ಸಾಯುವುದೇ ಇಲ್ಲ. ಯಾವುದು ಅಸತ್ಯವಿದೆಯೋ ಅದು ಸಾಯುತ್ತದೆ. ಯಾಕೆ? ಅಸತ್ಯದಲ್ಲಿ ಮಾರ್ಗವೇ ಇಲ್ಲ. ಸ್ವಲ್ಪ ದೂರದವರೆಗೆ ಮಾರ್ಗ ಇರ್ತದೆ, ನಡ್ಕೊಂಡು ಹೋಗ್ತೀವಿ. ಮುಂದೆ ಹೋದ ನಂತರ ಮಾರ್ಗ ಕಟ್ಟಾಗಿರ್ತದೆ. ಆ ಮಾರ್ಗದ ಮೇಲೆ ನಡೆಯುವಂತಹ ನಾವುಗಳೆಲ್ಲ ಯಾಕೆ ನಡೀತಿರ್ತೇವೆ ಅಂತಂದ್ರೆ ನಾವು ಪಂಚಪರಮಿಷ್ಠಿಗಳಾಗಿ ಶುದ್ಧ ಪರಮಿಷ್ಠಿಗಳಾಗೋಣ ಅನ್ನುವಂತಹ ಉದ್ದೇಶದಿಂದ ಆ ಮಾರ್ಗವನ್ನು ನಡೀತಾ ಇರ್ತೇವೆ. ಆದರೆ ಆ ತತ್ವ ಅತತ್ವವಾಗಿದ್ದರೆ ಸ್ವಲ್ಪ ದೂರದವರೆಗೆ ಆ ಮಾರ್ಗ ಹೋಗಿರ್ತದೆ, ಆಮೇಲೆ ಆ ಮಾರ್ಗ ಕಟ್ಟಾಗಿರ್ತದೆ. ಅಲ್ಲಿ ತನಕ ಹೋದಾಗ ನಮಗೆ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಉದ್ಭವಿಸಿ ಆ ಪ್ರಶ್ನೆಗಳು ಉಂಟಾಗತಕ್ಕಂಥದ್ದಕ್ಕೆ ಉತ್ತರಗಳನ್ನು ಪಡೆಯಲಿಕ್ಕೆ ಮತ್ತು ಶಂಕಿತಗೊಳ್ತೀವಿ. ಆ ಶಂಕೆಗಳಿಗೆ ಉತ್ತರವನ್ನು ಅಲ್ಲಿಯೇ ಇದ್ದುಕೊಂಡು ಸಾಧಿಸಿಕೊಳ್ಳಿಕ್ಕೆ ಆಗೋಲ್ಲ. ಆಮೇಲೆ ಏನ್ ಮಾಡಬೇಕು? ವಾಪಸ್ ಆಗಬೇಕು. ಆ ದಾರಿಯನ್ನು ಎಷ್ಟು ನಡೆದು ಮುಂದುವರೆದಿದ್ದೇವೆ ಅಷ್ಟೇ ನಾವು ವಾಪಸ್ಸಾಗಿ ಅಷ್ಟೇ ನಡ್ಕೊಂಡು ಸತ್ಯದ ದಾರಿಗೆ ಹತ್ತಿ ಆ ದಾರಿಯನ್ನು ನಡೆಯಲಿಕ್ಕೆ ಆರಂಭಿಸಿದಾಗ ಆ ದಾರಿಯ ಮೇಲೆ ಎಂಥೆಂಥ ಎಷ್ಟೋ ಪ್ರಶ್ನೆಗಳು ಉದ್ಭವಿಸಿದರೂ ಕೂಡ ಅವೆಲ್ಲಕ್ಕೆ ಉತ್ತರ ಸಿಗ್ತಾ ಹೋಗ್ತದೆ. ಎಲ್ಲಿಯೂ ಕೂಡ ನಿಲ್ಲುವುದಿಲ್ಲ. ಒಂದು ಹೆಜ್ಜೆಯನ್ನು ಮುಂದಿಡ್ತೇವೆ ಅಂತಂದ್ರೆ ಅಲ್ಲಿ ಹಾದಿ ಇದೆ, ಮತ್ತೊಂದು ಇಡ್ತೇವೆ ಅಂತಂದ್ರೆ ಅಲ್ಲಿ ಕೂಡ ಹಾದಿ ಇದೆ.
ಎಲ್ಲಿ ತನಕ ನಾವು ಶುದ್ಧ ಪರಮಿಷ್ಠಿಗಳಾಗುವುದಿಲ್ಲೋ ಅಲ್ಲಿ ತನಕ ಎಲ್ಲ ಶಂಕೆಗಳಿಗೆ, ಎಲ್ಲ ಪ್ರಶ್ನೆಗಳಿಗೆ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ನಿರ್ದೋಷವಾದ ಸನ್ಮಾರ್ಗ ಅಲ್ಲಿ ಸಿಗ್ತಾ ಹೋಗ್ತದೆ. ಅದಕ್ಕಾಗಿ ಪಂಚ ಪರಮೇಷ್ಠಿಗಳಲ್ಲಿ ಗುರುಗಳಿಂದ ಹೊರಡಲ್ಪಟ್ಟಂತ ವಚನ ವಾಣಿ ಅದು ಭಗವಂತರ ವಾಣಿ, ಅವ್ರದ್ದಲ್ಲ. ಯಾಕೆಂದ್ರೆ ಅವರು ಛದ್ಮಸ್ಥರು. ಜೈನ ಧರ್ಮ ಛದ್ಮಸ್ಥ ಪ್ರತಿಪಾದಿತ ಧರ್ಮ ಅಲ್ಲ. ಯಾರ ಪ್ರತಿಪಾದಿತ ಧರ್ಮ? ಕೇವಲಿ ಪನ್ನತ್ತೋ ಧಮ್ಮೋ ಲೋಕೋತ್ತಮೋ. ಕೇವಲೀಕರಣಿತ ಧರ್ಮವೇ ಲೋಕದಲ್ಲಿ ಉತ್ತಮ. ಕೇವಲೀಕರಣಿತ ಧರ್ಮವೇ ಈ ಲೋಕಕ್ಕೆ ಮಂಗಲವನ್ನ ತಂದುಕೊಡುವಂಥದ್ದು. ಕೇವಲಿ ಪನ್ನತ್ತೋ ಧಮ್ಮೋ ಮಂಗಲಂ. ಕೇವಲಿ ಪ್ರಣೀತ ಈ ಧರ್ಮವೇ ಶರಣು ಹೋಗಲಿಕ್ಕೆ ಯೋಗ್ಯ. ಯಾಕೆ? ಇದರಲ್ಲಿ ಉತ್ತಮ ಅನ್ನತಕ್ಕಂಥದ್ದಿದೆ, ಮಂಗಲ ಅನ್ನತಕ್ಕಂಥದ್ದಿದೆ. ಆದ್ದರಿಂದ ಅದು ಉತ್ತಮವೂ ಆಗಿದೆ, ಮಂಗಲವೂ ಆಗಿದೆ. ಅದು ಉತ್ತಮ ಮಂಗಲ ಆಗಿದೆ ಅಂದ ಮೇಲೆ ನಮ್ಮನ್ನೂ ಕೂಡ ಮಂಗಲ ಉತ್ತಮ ಅನ್ನುವಂತಹ ಅವಸ್ಥೆಗೆ ಕೊಂಡೊಯ್ತದೆ ಅನ್ನತಕ್ಕಂಥದ್ದು ಅದು ಅದರ ಲಕ್ಷಣ. ಈ ಥರದಲ್ಲಿದೆ ಧರ್ಮ. 5 ಆಗಿದೆ. ಇನ್ನಷ್ಟು ಹೇಳಬೇಕು. ಎಂಥ ಧರ್ಮ ನಮಗೆ ಎಲ್ಲಿ ಸಿಗ್ತದೆ ಅಲ್ಲಿ ಎಲ್ಲವನ್ನ ಅಸತ್ಯವನ್ನು ಕಳೆದುಕೊಂಡು ನಾವು ಎಲ್ಲಿ ಸತ್ಯ ದಾರಿಯನ್ನು ಕಾಣ್ತೇವೆ ಅಲ್ಲಿ ಉತ್ತಮ ಅಕಿಂಚನ್ಯ ಧರ್ಮ ಇದೆ. ಪರಿಗ್ರಹಾವಸ್ಥೆಯಲ್ಲಿ ಬಿಡುವಂಥದ್ದು ಬಹಳ ಇರ್ತದೆ. ಬಿಡುವಂಥದ್ದನ್ನೆಲ್ಲ ನಿನ್ನೆಯವರೆಗೆ ಬಿಟ್ಟುಬಿಟ್ಟಿದೆ. ಉತ್ತಮ ತ್ಯಾಗ ನಿನ್ನಿನವರೆಗೆ. ಅದು ಎಲ್ಲ ತ್ಯಾಗ ಆದ ನಂತರ ಯಾವ ಅವಸ್ಥೆ ಪ್ರಕಟ ಆಯಿತು? ಉತ್ತಮ ಅಕಿಂಚನ್ಯ ಅವಸ್ಥೆ ಪ್ರಕಟ ಆಯಿತು. ಈ ಉತ್ತಮ ಅಕಿಂಚನದ ಅನುಭೂತಿಯೇ ಉತ್ತಮ ಬ್ರಹ್ಮಚರ್ಯ. ಉತ್ತಮ ಅಕಿಂಚನ್ಯ ಧರ್ಮ ಬದುಕಿಗೆ ಸಿದ್ಧವಾಗದೆ ಉತ್ತಮ ಬ್ರಹ್ಮಚರ್ಯವನ್ನು ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಭ್ಯಂತರದಲ್ಲಿ ರಾಗಾದಿ ಭಾವಗಳನ್ನು ಬೆಳೆದುಕೊಳ್ಳುವುದು, ಬಾಹ್ಯದಲ್ಲಿ ಈ ರಾಗಾದಿ ಭಾವಗಳನ್ನು ಹುಟ್ಟಿಸಲಿಕ್ಕೆ ಕಾರಣವಾಗುವಂತಹ ಬಾಹ್ಯ ಪರಿಗ್ರಹಗಳನ್ನು ತ್ಯಜಿಸುವುದು, ಇದು ಸತ್ಯ ಧರ್ಮದ ದಾರಿಯಲ್ಲಿ ಅತ್ಯಂತ ಅನಿವಾರ್ಯವಾಗಿರತಕ್ಕಂತಹ ಕರ್ತವ್ಯ. ಇಂಥ ಧರ್ಮ ಜೈನ ಧರ್ಮ, ಇಂಥ ತತ್ವ ಜೈನ ತತ್ವ, ಇಂಥ ಶಾಸನ ಜೈನ ಶಾಸನ, ಇಂಥ ಪುರುಷಾರ್ಥ ಜೈನ ಪುರುಷಾರ್ಥ. ಈ ಪುರುಷಾರ್ಥದಲ್ಲಿ ಇರುವಂತಹ ಜನ ಜೈನ ಜನ. ಈ ಪುರುಷಾರ್ಥದಲ್ಲಿಯೇ ತಮ್ಮ ಆತ್ಮಸಿದ್ಧಿಯನ್ನ ಸಾಧಿಸಿಕೊಳ್ಳತಕ್ಕಂತಹ ಯೋಗ್ಯತೆಯನ್ನ ಹೊಂದಿರತಕ್ಕಂತಹ ಜೀವಿಗಳು ಭವ್ಯ ಜೀವಿಗಳು. ಅವುಗಳನ್ನೇ ಯೋಗ್ಯತೆ ಇದೆ. ಅದಕ್ಕಾಗಿ ಭವ್ಯ ಜೀವಿಗಳು ಅವು. ಇಂಥ ವಿಷಯಗಳನ್ನು ಕೇಳಿದ್ದೀರಾ? ನಿಮ್ಮ ಆತ್ಮನಲ್ಲಿ ಎಲ್ಲರಿಗೂ ಕೂಡ ಇಂದಿಲ್ಲ ನಾಳೆ ಯಾವುದೇ ಭಾವಕ್ಕೆ ಇಂಥದ್ದೇ ಆಗಿರ್ತಕ್ಕಂತಹ ತತ್ವಗಳು, ಇಂತಹ ತತ್ವಗಳನ್ನು ಬೋಧಿಸುವಂತಹ ದೇವರು, ಸರ್ವಜ್ಞ ದೇವರು, ಗುರುಗಳು ಸಿಕ್ಕು ನಮ್ಮ ಆತ್ಮ ಕಲ್ಯಾಣದ ದಾರಿ ಸಿದ್ಧವಾಯಿತು ಅಂತಂದಾಗ ನಾವು ಕೂಡ ಸಂಸಾರದ ಈ ಎಲ್ಲ ಬಂಧನಗಳಿಂದ ಹೊರಬಿದ್ದು ಶುದ್ಧ ಅವಸ್ಥೆಯನ್ನು ಪಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಇವತ್ತಿನ ಉತ್ತಮ ಆಕಿಂಚನ್ಯ ಧರ್ಮದ ವ್ಯಾಖ್ಯಾನವನ್ನು ಮುಗಿಸೋಣ. ಜಿನ್ವಾಲಿ. प्रभु देव तुम्हारे पवित्र मुख से निश्रित जो शीतलवाणी, जग जन मन के मल को धोती, अतः कहा की जिन मानी। जयवंतो माँ जग में जब तक सूरज चांद रहे, शीश
के कलमा करो माँ, अब तक हम विषयांतर, अब हम ना विषयांतर। जिनवाणी माता।